ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ದುರ್ಗೆ ದುರ್ಗೆ ರಕ್ಷಣಿ ರಕ್ಷಣಿ ಸ್ವಾಹ ಸ್ವಾಹ. ನಿನ್ನೆಯ ಸ್ಪೀಚು ಎಲ್ಲರೂ ಕೇಳಿ ಭಾಳ ಸಂತೋಷಪಟ್ಟಿದ್ದಾರೆ. ಸುಮಾರು ಕಾಮೆಂಟ್ಸು, ಸುಮಾರು ಫೋನ್ಗಳು, ಭಾಳ ಚೆನ್ನಾಗಿ ಉತ್ತರ ಕೊಟ್ಟಿದ್ರಿ ಗುರುಗಳೇ. ಆ ರಾಮನ ಬಗ್ಗೆ ಎಷ್ಟೋ ವಿಷಯಗಳು ನಮಗೆ ಗೊತ್ತಿರೋದು ಹೇಳಿದ್ರಿ. ಸತ್ಯ, ಆ ರಾಮನ ಬಗ್ಗೆ ಏನು ಅಪವಾದ ಕಟ್ಟಿದ್ರು ಅದಕ್ಕೆ ಉತ್ತರ ಕೊಟ್ಬಿಟ್ಟಿದ್ದೀನಿ. ಇನ್ನೇನು ಕೇಳಕ್ಕೆ ಹೋಗಬೇಡಿ. ನೀವು ಬುದ್ಧಿವಂತರಾಗಿದ್ದರೆ, ನೀವು ಸತ್ಯವಂತರಾಗಿದ್ದರೆ, ನಿಮ್ಮಲ್ಲಿ ಮನುಷ್ಯತ್ವ ಇದ್ದರೆ, ನಿಮ್ಮಲ್ಲಿ ಮಾನವೀಯತೆ ಇದ್ದರೆ, ನಿಮ್ಮಲ್ಲಿ ಭಕ್ತಿ ಭಾವನೆ ಇದ್ದರೆ, ನಿಮ್ಮಲ್ಲಿ ಅಜ್ಜನಿಂದ ಪಡ್ಕೊಂಡಿದ್ರೆ ಇನ್ನು ಮುಂದೆ ಯಾವ ವಿಷಯಗಳು ಅದು ಬರ್ಕೊಡ್ತು ಅಲ್ಲಿಗೆ ತಾಡಸ್. ಆದರೆ ಮಾಡಿದವರು ಉತ್ತರದ ನೀವು ಅದರಿಂದ ತಕ್ಕೊಳ್ಳಿ. ಬರಲಿಲ್ಲ ಅಂದ್ರೆ ಏನು ಲಾಸ್ ಇಲ್ಲ ಇಲ್ಲ. ಆದರೆ ತಲೆಯಾಗ ಏನು ತಪ್ಪು ಇಟ್ಕೊಂಡಿದ್ರೆ ಅದು ಹೋಗ್ಬೇಕು ನಿಮ್ಮಿಂದ. ನಾಳೆ ಆ ಗುರು ಶಾಪ ಯಾವ ಮಟ್ಟಕ್ಕೆ ಏನು ಹೋಗ್ತದೋ ಗೊತ್ತಿಲ್ಲ, ಎಲ್ಲವೂ ಕಳ್ಕೋಬಹುದು. ಇದು ಯಾಕಂದ್ರೆ ನನ್ನ ಬಗ್ಗೆ ನಾನು ಹೇಳ್ತಾ ಇಲ್ಲ, ಟೋಟಲ್ ಜನರಲ್ ಒಬ್ಬ ಗುರುವಿಗೆ ನೋವು ಕೊಟ್ಟರೆ ಏನಾಗ್ತದೆ ಅಂತ ಹೇಳಿ ನನ್ನ ಚಿಂತನೆ ಇಲ್ಲ. ನಂದು ನಾವು ತಡಿ ಕೆಲ್ಸಗಳು, ನಾವು ಫಕೀರ್ಗಳು. ಪ್ರತಿಯೊಬ್ಬರು ಭಾಳ ಹೇಳ್ತಾರೆ, ಗುರುಗಳೇ ಇದೇನಿದು, ಏನಾಗಿದೆ ನಿಮ್ಮ ನೋವು? ಏನೂ ಆಗಿಲ್ಲ, ತಲೆ ಕೆಡ್ಸ್ಕೋಬೇಡ್ರಿ. ಸ್ಪೀಚ್ಗಳು ಕೊಡ್ತಾನೇ ಇದ್ದೀನಿ, ಎಪಿಸೋಡ್ ಕೊಡ್ತಾ ಇದ್ದೀನಿ. ಆಮೇಲೆ ಅಲ್ಲೇನು ಈ ಗುರು ಚರಿತ್ರೆ ಹೇಳ್ತಿದ್ದೀನಿ, ಇದನ್ನು ಕರೆಕ್ಟಾಗಿ ನೀವು ನೋಡ್ಕೊಂಡು ಹೋತಂದ್ರೆ ನಿಮಗೂ ಉತ್ತರ ಸಿಗ್ತದೆ. ಒಳಗ ಹೊಂಚ ಹಾಕಿ ಮಾಡಿದವ್ರಿಗೂ ಉತ್ತರ ಸಿಗ್ತದೆ. ನಾಳೆ ನಾವು ಮಾಡಿದ ತಪ್ಪಂದ ಅರಿವು ಸಿಗ್ತದೆ. ನಾಳೆ ತಪ್ಪು ಮಾಡಬಾರ್ದಿತ್ತು. ಒಂದು ಕುಟುಂಬಕ್ಕೆ ನಾವು ಕಲ್ಲು ಹಾಕ್ಬಿಟ್ಟಿವಿ, ನಾಳೆ ನಮ್ಮ ಕುಟುಂಬ ಏನಾಗಬಹುದು ಅಂತ ಅರಿವು ಅವ್ರಿಗೆ ಸಿಗಬೇಕು. ಯಾಕಂದ್ರೆ ಒಂದು ಮಾತು ಹೇಳ್ತೀನಿ ಜನರಲ್ ಆಗಿ, ಇದು ಕಲಿಕಾಲ. ಇದು ಅದಾದ ಲಾಕ್ಡೌನ್ ಆಗಿದೆ. ಲಾಕ್ಡೌನ್ ಏನಾಗಿದೆ ಅಂತಂದ್ರೆ ಛಿದ್ರವಾಗಿದ್ದು ಕುಟುಂಬ ಒಂದಾಗಿ ಕೂತ್ಕೊಂಡು ಗಂಡ ಹೆಂಡತಿ ಮಕ್ಕಳು ಮರಿಮಕ್ಕಳು ಮಕ್ಕಳು ಅವ್ರ ಮಕ್ಕಳು ತಂದೆ ತಾಯಿ ಈ ಸಂಬಂಧ ಕೂಡಿಸ್ಲಿಕ್ಕೆ ಇದು ಅವ ಮಾಡಿದ ಒಂದು ಸಂಚ್ ಅನ್ಕೋಬೇಕು. ಒಬ್ಬ ದೇವರು ಒಂದು ಮಾಡ್ದ, ಎಲ್ಲ ಮರೆತು ಬಿಟ್ಟಿದ್ರಿ. ದೇವರು ದಿನರು ಏನೂ ಇರಲಿಲ್ಲ ನಿಮ್ಮದು. ಗುರುನ ಸಂಪ್ರದಾಯನೇ ಇರಲಿಲ್ಲ. ಗುರು ಅಂದ್ರೆ ಏನು? ಪಡ್ಕೊಂಡ ಮೇಲೆ ಮನೆ ಕಟ್ಸ್ಕೊಂಡ್ರು, ಎಲ್ಲ ಕಟ್ಸ್ಕೊಂಡ್ರು, ನಾಳೆ ಹುಚ್ಚರು ಮಾತಾಡಿದ್ರು ಅಂದ್ಬಿಟ್ಟು ಅದನ್ನ ತಲೆಯಾಗಿ ಇಟ್ಕೊಂಡಾಗ ನಿಮಗೆ ಹೊಟ್ಟಿಗೆ ಏನು ತಿಂದಿದ್ರಿ? ನೀವು ಯಾವ ಬಗ್ಗೆ ನೀವು ಮಾತಾಡಿದ್ರಿ? ನಿಮಗೆ ಅದಾಗಿತ್ತೇನು ನೋವು? ಇದನ್ನು ಅರ್ಥ ಮಾಡ್ಕೊಳ್ಳಿದ್ರೆ ಇಂಥ ಜನ ನೀವೇ ಗುರು ಕೊಟ್ರಿ, ತಂದೆ ತಾಯಿ ನೋವು ಕೊಟ್ರಿ, ಎಲ್ಲ ಅವನಿಂದ ಪಡ್ಕೊಂಡ್ರಿ, ಅಪ್ಪನ ಅಮ್ಮನ ಮನೆ ಕಟ್ಸ್ಕೊಂಡ್ರಿ, ಎಲ್ಲವೂ ಆಯ್ತು. ಅಪ್ಪ ಅಮ್ಮನ ಮುಂದೆ ಆ ಅಪ್ಪ ಅಮ್ಮನ ಬೀದಿ ಪಾರು ಮಾಡ್ತೀರಿ. ಈ ಸಂಬಂಧಕ್ಕೆ ಬೆಲೆ ಇಲ್ದಂಗೆ ಆಗೋಗಿತ್ತು ಯಪ್ಪ. ಆ ಸಂಬಂಧಕ್ಕೆ ಬೆಲೆ ಸಿಗಬೇಕು, ಸತ್ಯದ ಅರಿವು ಆಗಬೇಕು. ಸಂಸಾರ ಅಂದ್ರೆ ಏನು, ಕಷ್ಟಗಳಂದ್ರೆ ಏನು, ಯಾವ ರೀತಿ ದೇವರು ನಮ್ಮನ್ನ ಹೊರಗಡೆ ಬಿಟ್ಟಿದ್ದ, ನಾವು ಯಾವ ರೀತಿ ನಮ್ಮ ತಪ್ಪುಗಳನ್ನು ನಾವು ಮಾಡಿ ಈ ಸಂಚಕಾರ ಮಾಡ್ಕೊಂಡ್ಬಿಟ್ಟು ಯಾವ ರೀತಿ ಒಳಗೆ ಹಾಕೊಂಡು ಸಿಕ್ಕಾಕೊಂಡಿ ಅಂದರೆ ಇದಕ್ಕೆ ಅರಿವು ಕೊಟ್ಟ. ಶರಪಂಜರ ಇದು, ಬಂಗಾರದ ಪಂಜರ ಒಳಗೆ ಕೂತಂಗೆ ನೀವು ನೋಡ್ಲಿಕ್ಕೆ ಬಂಗಾರ ಪಂಜರ ಖುಷಿ ಆಗ್ತದೆ. ಎಂಥ ಪಂಜರ ಕೂತಿ, ಆದ್ರೆ ನೋವು ಎಷ್ಟದ? ಕೆಲಸ ಇಲ್ಲ, ಭಗಸಿ ಇಲ್ಲ, ದುಡಿತಾ ಇಲ್ಲ, ಜೀವನದ ಅರಿವಿಲ್ಲ. ಇನ್ನು ಅರಿವು ತಗೊಳ್ರಿ. ಭಾಳ ಜಲ್ದಿ ಲಾಕ್ಡೌನ್ ಓಪನ್ ಆಗೇ ಆಗ್ತದೆ. ಈ ಬೆಂಗಳೂರ 50% ಓಪನ್ ಆಗಿದೆ, ಖುಷಿ ಸಮಾಚಾರ ಬಂದದ್ದು. ಆದರೂ ಒಬ್ರು ಬಂದು ಹೇಳ್ತಿರ್ತಾರೆ, ಇಲ್ಲಿ ಗುರುಜಿ ಅಷ್ಟು ಇಷ್ಟ ಆಯ್ತು, ಏನೂ ಆಗಿಲ್ಲ. ಆ ಟಿ ವಿ ನೋಡೋದು ಸ್ವಲ್ಪ ಕಮ್ಮಿ ಮಾಡಿ, ಆ ಬುಲೆಟಿನ್ ನೋಡೋದು ಕಮ್ಮಿ ಮಾಡಿ. ಹೇಗೆ ಎಲೆಕ್ಷನ್ದಾಗ ಬೆಳಗ್ಗೆ ಎದ್ದು ಯಾವ ಪಕ್ಷ ಎಷ್ಟು ಬಂತು, ಯಾವ ಪಕ್ಷ ಇಷ್ಟೇ ಆಗೋಗಿದೆ ನಿಮ್ದು, ಬಿಟ್ಬಿಡ್ರಿ. ಫಸ್ಟ್ ಹೊಸ ಹೊಸ ಸಮಾಚಾರ, ನಿಮ್ಮ ಸಂಸಾರನ ಕೂಡಿಸ್ಕೊಳ್ರಿ. ಎಲ್ಲರೂ ಚಂದ ಕೂತ್ಕೊಂಡು ನಕ್ಕೊಂಡು ಹೋಗ್ರಿ. ಮಾಡಿದ ಕರ್ಮಗಳು, ಮಾಡಿದ ಜಗಳ ಮರೀರಿ. ನಾ ಹಿಂಗೆ ಜಪ್ ಮಾಡಿದೆ, ನಿಮ್ಮ ಏನು ತಪ್ಪದ ತಿದ್ಕೊಳ್ರಿ. ಅವ ಏನು ತಪ್ಪು ಮಾಡ್ಯಾನ, ಇವ ಏನು ತಪ್ಪು ಮಾಡ್ಯಾನ, ಅದನ್ನು ನೀವು ಈಗ ಮೆಲುಕು ಹಾಕೊಂಡು, ಹೌದಪ್ಪ ನಾವು ಮಾಡಿದ ತಪ್ಪದಂತ ಅಣ್ಣ ತಮ್ಮ ತಂಗಿ ಅಕ್ಕ ತಂಗಿ ಎಲ್ಲರೂ ತಿದ್ಕೊಳ್ರಿ. ಒಟ್ಟಿಗೆ ಸೇರಿದ್ರೆ ಮಾತಾಡ್ಕೊಂಡು ಹೋಗ್ರಿ. ಒಟ್ಟಿಗೆ ಮಾತಾಡ್ಕೊಂಡು ಹೋದ್ರೆ, ಬಿಟ್ಟಿದ್ರೆ ಮಾತು ಯಾವುದೋ ಹುಚ್ಚುತನ ಮಾಡಿ, ಯಾಕಂದ್ರೆ ರಕ್ತ ಸಂಬಂಧಿಗಳು ಒಂದೇ ಆಗಿರಲ್ಲ ಅಂತ ಮಹಾಭಾರತದಲ್ಲಿ ಉತ್ತರ ಸಿಕ್ಕ್ಯದ. ಹಾಗೆ ಅದು ಶಾಪದ ನಮ್ಮ ದೇಶಕ್ಕೆ. ಆ ಶಾಪದಿಂದ ಮರೀರಿ, ಆಚೆಗೆ ಬನ್ನಿರಿ.
ಅಣ್ಣ ತಮ್ಮ ತಂಗಿ ಅಕ್ಕ ಎಲ್ಲವೂ ಜಗಳ ಬರುತ್ತೆ. ನಕ್ಕೊಂಡು ಅಕಸ್ಮಾತ್ ನೀವು ದೂರ ಇದ್ರು ಫೋನಲ್ಲಿ ಮಾತಾಡ್ಕೊಂಡು ಇದೇ ಸಮಯದ ನಿಮ್ಗೇನದ ವರ್ಕ್ ಲೋಡ್ ಇಲ್ಲ, ವರ್ಕ್ ಟೆನ್ಷನ್ ಇಲ್ಲ, ಬೇರೆ ಯಾವ ಟೆನ್ಷನ್ ಇಲ್ಲ, ಮನೆಯ ಟೆನ್ಷನ್ ಇದ್ದೀರಿ, ಮನೆಯಾಗ ಕೂತೀರಿ. ಸಂಬಂಧಗಳು ಬೆಳೆಸ್ರಿ, ಸಂಬಂಧಗಳು ಬೆಳೆಸ್ಕೊಂಡು ಹೋಗ್ರಿ, ಸಂಬಂಧನ ಹಾಳು ಮಾಡಬೇಡ್ರಿ. ನಾಳೆ ಸಂಬಂಧ ಸಿಗುವುದು ಕಷ್ಟ, ಬಂಧನ ಸಿಗುವುದು ಬಹಳ ಅದ. ಬಂಧನ ಕೂತಿರೀಗ, ಆ ಬಂಧನಕ್ಕೆ ಸಂಬಂಧ ಕೊಟ್ಟಾಗ ಬಂಧನ ಸಂಬಂಧ ಎರಡೂ ಸೇರಿದಾಗ ಮನಸ್ಸು ವಿಶಾಲವಾಗಿ ಅರಳುತ್ತದೆ. ಆ ಅರಳಿದ ಮನಸ್ಸಿನಿಂದ ನೀವು ಹೋದ್ರೆ ನಿಮ್ಮ ಜೀವನ ನಿಜವಾಗಿ ಹೇಳ್ತೀನಿ ಪಾವನ ಆಗ್ತದೆ. ಎಲ್ಲ ಮರೆತು ಬಿಡಿ, ಮನ್ಯಾಗ ನಕ್ಕೊಂಡು ಹೋಗ್ರಿ, ಅಡುಗೆ ಮಾಡಿರಿ, ಚಂದ ಊಟ ಮಾಡಿರಿ, ಸಮಯಕ್ಕೆ ಊಟ ಮಾಡಿರಿ, ಟಿಫನ್ ಮಾಡಿರಿ, ಸಮಯ ಸಿಗ್ತಾ ಆಟ ಆಡ್ರಿ, ಹಳೆ ಕೇರಂ ಬೋರ್ಡ್ ಅವ, ಈಕೋ ಚೌಕಾಬಾರಿ ಏನೇನೋ ಆಟ ಮಾಡ್ರಿ, ಎಂಜಾಯ್ ಮಾಡಿ. ನಿಮ್ಮ ಮಕ್ಕಳಿಗೆ, ನೀವು ಜನ್ಮ ಕೊಟ್ಟ ಮಕ್ಕಳಿಗೆ ಅರಿವು ಕೊಡ್ರಿ. ಹಳೆ ಆಟ ಏನಿತ್ತು, ತಂದೆ ತಾಯಿ, ಗುರು ಸಂಪ್ರದಾಯ, ತಾತ ಅಜ್ಜಿ, ಈ ಎಲ್ಲ ಸಂಪ್ರದಾಯ ಈ ಮಕ್ಕಳಿಗೆ ಹೇಳ್ಕೊಡ್ರಿ. ಬರೀ ಹೊಡೆಯೋದು ಬೈಯೋದು, ಈಗ ನೀವು ಓದು, ಈಗ ನೀ ರ್ಯಾಂಕ್ ಬಾ, ಇದಕ್ಕೆ ಹೇಳಕ್ಕೆ ಹೋಗ್ಬೇಡ್ರಿ. ಇದೇ ಸಮಯ ಸಿಕ್ಕದ ಸಂಸ್ಕಾರ ಹೇಳ್ಕೊಡ್ರಿ, ಜನರಲ್ ನಾಲೆಡ್ಜ್ ಹೇಳ್ಕೊಡ್ರಿ, ವ್ಯವಹಾರ ಜ್ಞಾನ ಹೇಳ್ಕೊಡ್ರಿ. ಆ ವ್ಯವಹಾರ ಜ್ಞಾನ ಇಲ್ದವು ಏನೂ ಬೆಳೆಯಂಗಿಲ್ಲ. ಬರೀ ಪುಸ್ತಕದ ಬದನೇಕೆ ಆಗ್ಯಾವ ಹೊರತು ಬೇರೆ ಇನ್ನೇನೂ ಇಲ್ಲ. ಮೊಬೈಲ್ನ ದೂರ ಇಡ್ರಿ, ಆ ಮೊಬೈಲ್ ಶಾಪ್ ಆಗಬಾರ್ದು ನಿಮ್ಗೆ. ಮೊಬೈಲ್ ಬಿಟ್ಟು ಮಕ್ಕಳನ್ನ ಬೆಳೆಸ್ರಿ. ಇಷ್ಟು ಹೇಳಿ ಎಲ್ಲರೂ ಸಂತೋಷವಾಗಿರಿ. ಲಾಕ್ಡೌನ್ ಓಪನ್ ಆಗುತ್ತೆ ಭಾಳ ಜಲ್ದಿ. ಈಗ ಬೆಂಗಳೂರಲ್ಲಿ 50% ಆಗಿದೆ, ಇನ್ನು ಭಾಳ ಜಲ್ದಿ ಓಪನ್ ಆಗುತ್ತೆ. ಎಲ್ರಿಗೂ ದಾರಿ ಸಿಗುತ್ತೆ. ಎಲ್ಲರೂ ಊಟ ಮಾಡಿರಿ, ನಕ್ಕೊಂಡಿರಿ, ಜೀವನ ಸಾಗಿಸ್ತೀರಿ. ಇನ್ನು ಇದೆಲ್ಲ ಆಗಿತ್ತು ಶಾಪ, ಇದೆಲ್ಲ ನಿಮ್ಗೊಂದು ಶಿಕ್ಷೆಯ ರೂಪ ಕೊಟ್ಟಾನ. ಆ ಶಿಕ್ಷೆನ ನೀವು ನಿಮ್ಮಲ್ಲಿ ಚೇಂಜಸ್ ಮಾಡಿಕೊಂಡು ನೀವೇ ತಿದ್ಕೊಂಡು ಆ ಶಿಕ್ಷೆನ ಪ್ರೀತಿ ರೂಪದಲ್ಲಿ ಹೋತಂದ್ರೆ ನಾಳೆ ಶಿಕ್ಷೆ ಅರಿವು ಸಿಗಲ್ಲ. ನಾವು ಮಾಡಬಾರದು ಅನ್ನೋದು ಅರಿವು ಬರ್ತದೆ. ಇವತ್ತಿನ ದಿನ ನಾವು ಧಾರವಾಡದ ಬಗ್ಗೆ ಉತ್ತರ ಕೊಡ್ತೀವಿ. ಮೊದಲನೇ ಸಲ ಧಾರವಾಡ ಹೋಗಿದ್ದು, ಎರಡನೇ ಸಲ ಧಾರವಾಡ ಹೋಗಿದ್ದು, ಮೂರನೇ ಸಲ ಧಾರವಾಡ 3 ಸಲ ಕರ್ಕೊಂಡು ಹೋದರು. ಮೊದಲನೇ ಸಲ ಧಾರವಾಡ ಈ ಜೋಶಿಗೆ ನಾವು ಹೇಳಿದ್ವಿ, ನಿಂದೇ ಇದು ಉತ್ತರ ಕರ್ನಾಟಕ, ನೀನೇ ಕರ್ಕೊಂಡು ಹೋಗ್ಬೇಕಂತ. ಈ ಹೋಗೋ ಪ್ಲ್ಯಾನ್ಸ್ ಹೇಗಿರ್ತಾವಂದ್ರೆ 4 ತಿಂಗಳ ಹಿಂದೆ ನಾವು ಪ್ಲ್ಯಾನ್ಸ್ ಹಾಕೊಂಡು ಹೋಗ್ತೀವಿ. ಇದಕ್ಕೊಂದು 10 ಜನ ಟೀಮ್ಸ್ ಇರ್ತಾರೆ. ಅದು ಯಾವಾಗ ನಮ್ಗೆ ಕೂಡ್ತದೆ, ಗುರೂಜಿ ಟೈಮ್ ಯಾವಾಗ ಇರ್ತದೆ, ಭಕ್ತರಿಂದ ತೊಂದರೆ ಆಗಲ್ದಂಗೆ ಒಂದು 5 ದಿವಸ 6 ದಿವಸ ಟ್ರಿಪ್ ಇರ್ತದೆ. ಬೆಳಗ್ಗೆ ಎಷ್ಟೊತ್ತಿಗೆ ಹೋಗಬೇಕು, ಎಲ್ಲಿ ಫಸ್ಟ್ ಹೋಗಬೇಕು, ಅಲ್ಲಿ ಹೇಗೆ ಅವರು ರಿಸೀವ್ ಮಾಡ್ತಾರೆ, ನೆಕ್ಸ್ಟ್ ಅಲ್ಲಿ ಏನು ಮಾಡೋದು, ಅಲ್ಲಿ ಭಜನ್ನು, ಅಲ್ಲಿ ಹೇಗೆ ಭಕ್ತರ ಆಶೀರ್ವಾದ ಕೊಡೋದು, ನೆಕ್ಸ್ಟ್ ಡೇ ಎಲ್ಲಿ ಕೂತ್ಕೊಳ್ಳೋದು. ಅದಾದ ತಕ್ಷಣ ಜನರು ಭಕ್ತರ ಮೇಲೆ ಡಿಪೆಂಡ್ ಆಗಿ ಇವ್ರು ಹೇಳ್ಬಿಡ್ತಾರೆ, ಒಂದೇ ದಿವಸ ಇರೋಣ ಗುರೂಜಿ ಧಾರವಾಡದಾಗ, ಒಂದು ದಿವಸ ನೋಡ್ಬೇಕಲ್ಲ, ಭಕ್ತರು ನೋಡ್ತಾನೆ, ಅದನ್ನು ಪ್ಲ್ಯಾನ್ ಹಾಕೊಂಡು ನೆಕ್ಸ್ಟ್ ಡೇ ಒಂದೊಂದು ಕಡೆ. ಈ ರೀತಿ ಪ್ರತಿಯೊಂದು ಪ್ಲ್ಯಾನು ಇನ್ ಮೀಟಿಂಗ್ದಾಗ ಇವ ಅರ್ಥ ಮಾಡ್ಕೋಬೇಕು. ಜೋಶಿ ಅವ ಏನು ಸರ್ವಿಸ್ ಮಾಡ್ಯಾನ, ಏನು ಈಗ ಮಾಡ್ಲಿಕ್ಕತ್ತಾನ, ಆ ಸರ್ವಿಸ್ದಾಗ ಖುಷಿ ಇರಲಿಲ್ಲ, ಅಷ್ಟು ಖುಷಿ ಇತ್ತಿಲ್ಲ. ಅವಂಗೆ ಅಷ್ಟು ಪ್ಲ್ಯಾನ್ಸ್ ಕೊಡ್ತಿದ್ದೆ, ಖುಷಿಯಿಂದ ಮಾಡ್ತಿದ್ದ ಅವ. ಇದೆಲ್ಲ ನೋಡಿಕೊಂಡು ಎಲ್ಲರೂ ಒಂದು ಖುಷಿಯಿಂದ ಹಬ್ಬ ಮಾಡೋದು. ಬಂತು ಹೋತಂದ್ರೆ ಹಬ್ಬವೇ ಆಗೋದು. ಇನ್ನು ಬರ್ತಾನೇನವ, ಆ ಹಬ್ಬ ನೀವು ಆಚರಿಸಕ್ಕೆ ಆಗ್ತದೇನು? ಮಾಡಿದ್ದ ನೆನೆಸ್ರಿ. ನೀವು ಮಾಡಿದ್ದು ನಾವು ನೆನೆಸ್ಲಿಕ್ಕತ್ತೀವಿ, ನೀವು ಮರಲಿಕ್ಕತ್ತೀರಿ. ನೀವು ಮಾಡಿದ ಪ್ರತಿಯೊಬ್ಬರು ನೆನೆಸ್ತಾರೆ ನನ್ನ ಭಕ್ತರು. ಏನೋ ಅಂದ, ಏನೋ ಸಿಟ್ಟು ಮಾಡ್ಕೊಂಡ, ಸಿಟ್ಟು ಯಾಕಿತ್ತದು ಉತ್ತರ ಬೇರೆ ಕೊಡ್ತೀನಿ ನಾನು. ಸಿಟ್ಟು ಮಾತಾಡಿದ್ದು ಸತ್ತಿಗಿತ್ತದ್ರ ಒಳಗೆ. ಫಸ್ಟ್ ಟೈಮ್ ಏನು ಉತ್ತರ ಕೊಟ್ರಿ? ಮನೆ ಹಿರಿಯ ಆತ ಒಂದು ಲೆಟ್ರ್ ಕಳಿಸ್ದ ನಮಗೆ, ಅಜ್ಜಯ್ಯ ನೀ ಬರಬೇಕು, ನೀ ಬರಲೇಬೇಕು. ಆ ಲೆಟ್ರಿಗೆ ಹಿಂದೆ ಒಂದು 100 ರೂಪಾಯಿ ಒಳಗೆ ಸಿಸ್ಟಮ್ ಇತ್ತು, ಗುರುನ ಕರಿ ಒಂದು ಧರ್ಮ ಇತ್ತು, ಅದ್ರ ಮೇಲೆ 10 ಫೋನು. ಇಲ್ಲಿ ಬಂದು ಪರ್ಸನಾಗಿ ಕರೆದ್ರಿ. ನಿಜ, 2ನೇ ಸಲ 3ನೇ ಸಲ ಅರ್ಥ ಮಾಡ್ಕೊ. ಮೊದಲನೇ ಸಲ ಎಲ್ಲರೂ ಮನೆಯಾಗಿದ್ರು, 2ನೇ ಸಲ ಅರ್ಧ, 3ನೇ ಸಲ ಅರ್ಥ ಮಾಡ್ಕೊಳ್ರಿ. ಒಬ್ಬ ಗುರುವಿಗೆ ನೋವು ಆಗ್ಬೇಕಂದ್ರೆ ಏನು ಆಗಿರ್ತದೆ, ಮಾಡಿದ್ರಿ ನೀವು ಸೇವಾ. ಆ ಸೇವಾ ನಾಳೆ ಬೇರೆ ಅರ್ಥಕ್ಕೆ ಹೋಗಬಾರ್ದು. ಭಕ್ತರಿಗೆ ಭಾಳ ಸೂಕ್ಷ್ಮ ಇದ್ದಾರೆ ಜನ ಇಲ್ಲಿ. ನೀವು ಮಾಡಿದ್ ಮರಿತಾವ್, ಏನು ಮಾಡದೇ ಇರೋದು ಎತ್ತು ಕಟ್ತಾವ್, ಅದು ಆಗ್ಬಾರ್ದು ನಿಮಗಂತ ನಾವು ಉತ್ತರ ಕೊಟ್ರೆ ನೀವು ಅರ್ಥ ಬೇರೆ ಮಾಡ್ಕೊಂಡು ದೂರ ಹೋಗ್ತೀವಿ. ನಿಮ್ಮ ಧರ್ಮದು, ನೀ ಮಾಡೋರಿಗೆ ಕರ್ಮದು. ಸಿಗಂಗಲ್ರೋ ಇಂಥ ಗುರು ಫಕೀರಿದ್ದಾನ, ಕಳ್ಕೊತೀನಿ ನಾ ಉಲ್ಗುಂದ, ನನ್ನ ನೋವು ಆಗ್ಯದಂದು ಕಳ್ಕೊಂಡ. ನೀವು ಕಳ್ಕೋಬೇಕಾಗ್ತದೆ ಈ ಗುರುನ. ಮನೆಯಾಗ ಕೂತು ಭಜನೆ ಮಾಡೋದು, ಅಜ್ಜನ ನೆನೆಸ್ತೀನಿ ಅನ್ನೋದು ಮುಖ್ಯ ಅಲ್ಲ. ಇನ್ನೂ ಬದುಕಿದ್ದಾನವ. ಬಾಬಾನ ಭಜನೆ ಮಾಡೋದು ಸತ್ಯ ಅವ ಇಲ್ಲ, ಅಜ್ಜನ ಭಜನೆ ಮಾಡೋದು ಸತ್ಯ ಅವ ಇಲ್ಲ.
ರಾಯರದ ಭಜನೆ ಮಾಡೋದು ಸತ್ಯ, ಅವ್ರು ಬೃಂದಾವನದಾಗಿದ್ದಾರೆ. ಆದ್ರೆ ಅಜ್ಜ ಇನ್ನೂ ಇದ್ದಾನ, ಒಬ್ಬ ಫಕೀರ್ ಇನ್ನೂ ನಿಮ್ಮ ಕಣ್ಣು ಮುಂದಿದ್ದಾನೆ. ಭಜನೆ ಮಾಡಿದ್ರೆ ಭಕ್ತಿ ಕಾಣಿಸಂಗಿಲ್ಲ ಅಲ್ಲಿ. ಇಲ್ದಾಗ ನೀವು ಬರೋಕ್ಕಾಗಲಿ ಭಜನೆ ಮಾಡ್ಲಿಕ್ಕೆ ಇದ್ದಾಗ ಬಂದ್ರೆ ನೀವು ಭಾಳ ಉತ್ತರ ತೆಗೆದ್ರೆ ಮಾತಾಡೋದು ಅಲ್ಲದು. ಯಾರಿಗೂ ನೇರ ಹೊಣಿ ಮಾಡಿಲ್ಲ ಅವ. ನಿಮ್ಮನ್ನ ಇಲ್ಲಿ ಎತ್ತಿದ್ದ, ಏನೇ ಕೇಳಿ ಜೋಶಿನ ಕೇಳ್ತಿದ್ದವ. ಜೋಶಿ ನೀ ಮಾಡಿ, ನಿನಗದ ಇದು, ನೀ ಮಾಡಿದಾಗ ಬೈತಿದ್ದ. ಬೈಯೋದು ತಗೋಬಾರ್ದು, ಹೊಗಳಿದಾಗ ಉತ್ತರ ತಗೊಳ್ಳಿ. ಬೈಲಿಲ್ಲ ಅಂತಂದ್ರೆ ಗುರು ಬೆಳೆಯಂಗಿಲ್ಲ, ಶಿಷ್ಯರು ಬೆಳೆಯಂಗಿಲ್ಲ, ಅವ್ರ ಸಂಬಂಧ ಹಾಳಾಗ್ತದೆ. ಆ ಸಂಬಂಧ ಬೆಳೀತಾರೆ. ಹಬ್ಬದ ಥರ ಇರ್ತಿತ್ತು. ಇಲ್ಲ ಭಕ್ತರು ಏನು ಮಾಡ್ತಿದ್ರು ಅಂದರೆ ಎಲ್ಲರೂ ಪ್ಲ್ಯಾನ್ ಹಾಕೊಂಡು 5:15 ಗುರುಜಿ ಮನೆ ಮುಂದೆ ಬಂದ್ಬಿಡೋರು. ಇಲ್ಲಿ 3-4 ಕಾರು. ಅವ ಅಂತ ಸಚಿನ್ 5 ಕಾಲಿಗೆ ಬಂದ್ಬಿಡವ, ಎಲ್ಲ ಕಾರು ವಾಶ್ ಮಾಡವ. ಹಬ್ಬ ಥರ. ಅಷ್ಟೊತ್ತಿಗೆ ನಾವು ಪೂಜೆ ಮುಗಿಸ್ಕೊಂಡು ನಮ್ಮದು ಎಲ್ಲರೂ ಹೇಳೋರು ಗುರುಜಿ ಸ್ವಲ್ಪ ಲೇಟ್ ಆಗ್ತದೆ, ನನ್ನ ಪೂಜೆ ಮುಗಿಲೇಬೇಕು ಸತ್ಯ. 5:30, 6:30 ಅಂತಂದು 7:30 ಆಗ್ತಿತ್ತು. ಒಂದು ಇಡ್ಲಿ ಟಿಫನ್ ಪ್ಲ್ಯಾನ್ಸ್ ಇದಕ್ಕೆ ಕೇಳೋರು ನನಗೆ ಏನು ಟಿಫನ್ ತರಿಸೋದು, ತಟ್ಟೆ ಇಡ್ಲಿನ ಏನೋ ಅಂತ ಒಂದು ಬೋಂಡ ತರಿಸಿ ತಿಂತಾರೆ ಎಲ್ಲರೂ. ಯಾಕಂದ್ರೆ ಟಿಫನ್ ಮಾಡ್ಕೊಂಡು ಇಲ್ಲಿಗೆ ಹೋತಂದು ಸಮಯ ವ್ಯರ್ಥ ಆಗ್ತಿರ್ಲಿಲ್ಲ ನಮಗೆ. ಒಂದು ಹಬ್ಬ ಇದೆಲ್ಲ ಮಾಡೋಕ್ಕಾಗ್ತದೆ ನಿಮಗಿನ್ನ. ಎಲ್ಲ ಕೂತ್ಕೊಳ್ಳೋ ಹೆಣ್ಮಕ್ಳು ಬರುವಾಗ ಅವ್ರಿಗೆ ಏನೋ ಒಂದು ಸಂಭ್ರಮ. ತವರು ಮನೆಯಿಂದ ನಾವು ಊರಿಗೆ ಹೋಗ್ತಾ ಇದ್ದೀವಿ, ತವರು ಮನೆ ಗುರುವಿನಿಂದ ನಾವು ಊರಿಗೆ ಹೊಂಟೀವಿ, ಸಮಾಧಾನದ ಸಮಾರಂಭಕ್ಕಂತ ಖುಷಿಯಿಂದ ಬರೋರು, ಕಿಟ್ಟ ಸಮೇತ ಬರೋರು. ಆ ಖುಷಿ ಎಲ್ಲೂ ಕಾಣಂಗಿಲ್ಲ. ಇನ್ನು ನೀವು ಕಾಣಂಗಿಲ್ಲ ಲೇಟ್ ಬಂದು ಎಲ್ಲರೂ ಸೇರಿ ಕಾಫಿ ನಾಗಮ್ಮ ಮಾಡ್ಕೊಳ್ಳೋ ತಿಂಡಿ ತಿಂದು ನಾವು ಕೆಳಗೆ ಬಂದ ಸಂಬಂಧದ ಎಲ್ಲರಿಗೂ ಆಶೀರ್ವಾದ ಮಾಡಿ ಕಾಡು ಹೊರಟ್ರೆ, ಈ ಕಡೆ ಬ್ರಾಹ್ಮಣ, ಈ ಕಡೆ ಸಚಿನ್, ಈ ಕಡೆ ಮುತ್ತು, ಈ ಕಡೆ ವಿನಯ್, ಈ ರೀತಿ 3 ಅಥವಾ 4 ಕಾರ್, ಡಿಪೆಂಡ್ಸ್ ಅಪಾನ್ ಹೌ ಮಚ್ ವಿ ಆರ್ ಗೋಯಿಂಗ್ ವಿತ್ ದ್ಯಾಟ್. ಎಷ್ಟು ಜನ ಭಕ್ತರು ಅದ್ರ ಮೇಲೆ ಕಾರ್ಗಳು. ಈ ರೀತಿ ನಾವು ಹೋಗ್ತೀವಿ. ಮೊದಲನೇ ಸಲ ಹೋದಾಗ ಎಲ್ಲರೂ ಬಂದಿದ್ವಿ. ಸಚಿನ್ ಕಾರಲ್ಲಿ ಅವಳು ನಾನು ಕೂಡ್ತಿದ್ದೆ. ಯಾಕಂದ್ರೆ ಅವ ಸರಿಯಾಗಿ ನನ್ನ ಕರ್ಕೊಂಡು ಹೋಗಮ್ಮ, ಕರೆಕ್ಟಾಗಿ ಅವನೇ ನನ್ನ ಕರ್ಕೊಂಡು ಹೋಗಮ್ಮ. ಅವನ ಕಾರಲ್ಲಿ ಖುಷಿಯಿಂದ ಕೂಡ್ತಿದ್ದೆ. ಅವನು ಕಾರ್ ತೊಗೊಂಡ ಹೊಸದು, ಆಮೇಲೆ ವಿನೀನು ತೊಗೊಂಡ, ಮುತ್ತುದಿದ್ದೇ ಇತ್ತು. ಬ್ರಾಹ್ಮಣದ ಇರಲಿಲ್ಲ, ಮಾರುತಿ ವ್ಯಾನ್. ಮೋಸ್ಟ್ಲಿ ಫಸ್ಟ್ ಟೈಮ್ ಹೋದಾಗ ಒಂದು ಕಾರ್ ಇತ್ತು ಕಾಣಿಸ್ತದೆ. ಒಂದು ಹಬ್ಬ. ಯಾರ್ಯಾರ ಕಾರಲ್ಲಿ ಯಾರ್ಯಾರು ಕೂತ್ಕೋಬೇಕಂದ್ರೆ ಮೊದಲೇ ಡಿಸೈಡ್ ನೋಡ್ರಿ, ಎಷ್ಟು ಶಿಸ್ತದಲ್ಲಿ. ಆ ಶಿಸ್ತು ನಿಮ್ಮ ಪಾಲಿಸೋಕ್ಕಾಗ್ತದೇನು? ಯಾಕೆ ನಾಳೆ ಈ ಕಾರಲ್ಲಿ ನಾ ಕೂತಿ ಆ ಕಾರ್ ಮಾತೇ ಬರಬಾರ್ದು, ಪಟ ಆ ಕಾರಲ್ಲಿ ಕೂತ್ಕೊಂಡು ಯಾಟ್ ಬಿಡೋದು. ಇಲ್ಲಿಂದ ಹೊರಟ್ರ ಎಲ್ಲೂ ಸ್ಟಾಪೇ ಇಲ್ಲ. ಟಿಫನ್ ಆಗ್ಯದ, ಡೈರೆಕ್ಟ್ ಧಾರವಾಡ. ಜೋಶಿಗೆ ಇನ್ನು ಬರ್ತೀವಪ್ಪ 2 ಗಂಟೆ ಎಷ್ಟೊತ್ತಿಗೆ, 1:15 ಅಲ್ಲಿ ಇರ್ತಿದ್ವಿ ನಾವು. ಎಲ್ಲೂ ಸ್ಟಾಪ್. ಮಧ್ಯದಲ್ಲಿ ಏನಾದರೂ ಹೆಣ್ಮಕ್ಳು ಕಾಫಿ ಟೀ ಅಂತ ಇತ್ತಂದ್ರೆ ಮಾಡ್ತಿದ್ರು ಹೊರತು ನಮ್ಮ ಗಾಡಿ ಎಲ್ಲೂ ಸ್ಟಾಪ್. ಅಲ್ಲಿ ಹೋದ ತಕ್ಷಣ ಅವ್ರ ಪಾದ ಪೂಜೆ ಮಾಡಿಕೊಂಡು, ಅವರೇನೋ ಈ ಕಳಶ ಸ್ಥಾಪನೆ ಮಾಡಿದ್ವಿ. ಅವ್ರದ್ದೇನೋ ಆಸೆ ಇತ್ತು, ಒಂದಿಷ್ಟು ಜನನ ಕಳಶ ತೊಗೊಂಡು ನಾವು ಅಜ್ಜನ ಕರ್ಕೊಂಡು ಹೋದ್ರು. ಭಾಳ ಖುಷಿಯಿಂದ ಕರ್ಕೊಂಡು ಹೋದ್ರು. ಅದು ಅಜ್ಜನ ಖುಷಿ ಅಲ್ಲಿರೋದು, ನಿಮಗೂ ಖುಷಿ ಆಗಬೇಕು. ನನ್ನ ಗುರುನ, ನಾವು ಪಡ್ಕೊಂಡಿದ್ದ ಗುರುನ ಈ ರೀತಿ ಕರ್ಕೊಂಡು ಹೋಗುತ್ತೆ, ನಿಮ್ಮ ಆತ್ಮದಲ್ಲಿ ಖುಷಿ ಆಗಬೇಕು. ನಿಮಗೆ ಖುಷಿಗೆ ನಾವು ಮಾಡಿ, ನನಗೆ ಹೇಗೆ ಬೇಕದು. ಒಬ್ಬ ಫಕೀರಿಗೆ ಅವೆಲ್ಲ ಬೇಡ. ಈ ರೀತಿಯೇ ಕರ್ಕೊಂಡು ಹೋಗ್ಬೇಕು, ಹಾರಾಗೆ ಕರ್ಕೊಂಡು ಹೋಗ್ಬೇಕು, ಪಾದ ತೊಳಿಬೇಕಂತ ಅಲ್ಲಿರೋದು ನಿಮಗೆ ಗುರಿಯೋದು. ನಿಮಗೆ ಖುಷಿ ಆಗ್ತದೆ. ನಾವು ಹಿಂಗೆ ಪಾದ ತೊಳ್ಕೊಂಡು ಅಜ್ಜನ ಕರ್ಕೊಂಡು ಹೋದೆ, ಹಿಂಗೆ ನಾ ಹಾರ, ಅದು ನಿಮ್ಗೆ ಖುಷಿ. ಹಾರ ತೆಗೆದು ಹಾಕಿದ ತಕ್ಷಣ ನಿಮಗೂ ವಾಪಸ್ ಕೊಡ್ತಾನವ. ಇದೆಲ್ಲ ನಿಮ್ಮ ಸಂಸ್ಕಾರ ಬರಲಿ, ಇದೆಲ್ಲ ನಿಮ್ಗೆ ಖುಷಿ ಬರಲಿ, ಇದೆಲ್ಲ ನಿಮ್ಗೆ ಪವಿತ್ರತೆ ಸಿಗಲಿ, ಇದಕ್ಕೆಲ್ಲ ನಿಮ್ಗೆ ಅರಿವು ಸಿಗಲಿ ಅಂತ ಮಾಡಿ ಹೊರತು ಇದು ಗುರು ಸಂಪ್ರದಾಯ. ಗುರುವಿಗೆ ಹಾರ ಹಾಕಿದ್ರೆ, ಗುರು ಪಾದ ತೊಳೆದ್ರೆ, ಹಾಡು ಹೇಳಿದ್ರೆ ಗುರು ಸಂತೋಷ ಅಂತಲ್ಲ. ಗುರು ಸಂತೋಷ ಪಡ್ತಾ ನಿಜ, ನನ್ನ ಭಕ್ತರು ಇಷ್ಟು ಉದ್ಧಾರ ಆಗ್ಯಾರಲ್ಲ, ನನ್ನನ್ನು ಈ ರೀತಿ ಪ್ರೀತಿಯಿಂದ ಕರೀತಾರಲ್ಲ, ಆ ಪ್ರೀತಿ, ವಿಶ್ವಾಸ, ಖುಷಿ ನಿಮ್ಮನ್ನ ಅಜರಾಮರವಾಗಿ ಬೆಳೆಸ್ತದೆ. ಕರ್ಕೊಂಡು ಹೋದ್ರು. ನಾಳೆ ಬನಶಂಕರಿ ಗುಡಿದಾಗ ಅಜ್ಜ ನಾವು ಪ್ಲ್ಯಾನ್ ಮಾಡೀವಿ. ಚಲೋ. ಹಿಂದಿನ ದಿನ ಭಕ್ತರು ಬೇಡ, ಬರೀ ನಮ್ಮ ಮಂದಿಗೆ ಹೇಳ್ತೀನಿ ನೋಡು, ನಿಮ್ಮ ಮಂದಿಗೆ ಹೇಳ್ತೀವೋ ಭಕ್ತರಿಗೆ ಹೇಳ್ತೀವಿ ನೋಡು. ಸೊ ಹೋದ ತಕ್ಷಣ ಎಲ್ಲರೂ ಏನು ಮಾಡ್ತಾರಲ್ಲಿ, ಗುರುಜಿ ಸುಸ್ತಾಗ್ಯಾರ. ನೋ ಸುಸ್ತೇ ಇಲ್ಲ. ಅವನು ಪ್ರಯಾಣ ನಾನ್ ಸ್ಟಾಪ್. ಈ ಗರೀಬ್ ಭಕ್ತರು, ನಮ್ಮ ಭಕ್ತರು ಬಂದವ್ರ ಜೊತೆಗೆಲ್ಲ ಅವ್ರ ಪಾಪ ಊಟಕ್ಕೆ ಹೋಗೋರು, ತಿಂಡಿ ತಿನ್ನೋರು, ಫ್ರೆಶ್ ಅಪ್ ಆಗೋರು, ಇವರೆಲ್ಲ ಕೂತ್ಕೊಳ್ಳೋರು. ಹೆಣ್ಮಕ್ಳೇ ಜಾಸ್ತಿ. ಅದನ್ನು ಕಟ್ಟಿರಿ, ನೀವೇ ಜಾಸ್ತಿ ಬರ್ತಿದ್ರಿ ನನ್ನ ಜೊತೆಗೆ, ನೀವೇ ನನ್ನ ಪಕ್ಕದಲ್ಲಿ ಕೂತ್ಕೊತಿದ್ರಿ.
ನೀವು ಕೂತು ಸೇವಾ ಮಾಡ್ದಂಗೆ ಗಂಡು ಮಕ್ಕಳು ಮಾಡಕ್ಕೆ ಆಗ್ತಿರ್ಲಿಲ್ಲ. ಈ ನಮ್ಮ ಕಡೆ ಹೇಳ್ತಾರೆ ಬಾಲ್ ಸುಟ್ಟು ಬೇಕ್ತಾರ ಓಡಾಡ್ತಿದ್ರು ಅವರು. ಆದರೆ ಪಕ್ಕ ನೀವು ಕೂತ್ರೆ ಹೀಗೆ ಕೂತ್ಕೋತಿದ್ರಿ. ಅದನ್ನು ಬರೆಯೋದು, ಲಿಮೆಂಟ್ ಕೊಡೋದು, ಅದಕ್ಕೆ ನಾವು ಏನು ಮನೆಗೊಂದು ನಿಮ್ಗೊಂದು ಈ ರೀತಿ ಪಾಟ್ 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 ಪೇಪರ್ ಹೇಗೆ ನೀವು ಅದ್ರ ಪ್ರಕಾರ ನೀವು ಎಷ್ಟು ಫಾಸ್ಟ್ ಇರ್ತಿದ್ರಿ ನನ್ನ ಭಕ್ತರನ್ನ ಅಷ್ಟು ಆಶೀರ್ವಾದ ಮಾಡೋಕ್ಕಾಗ್ತಿತ್ತು. ಅದಕ್ಕೆ ನಾವು ನಿಮ್ಮನ್ನ ಕೂಡಿಸ್ಕೋತಿದ್ವಿ. ಈ ಕಡೆ 5 ಮಂದಿ, ಈ ಕಡೆ ಜಾತ್ರೆ ಕೂಡಿಸ್ಲಿಲ್ಲ. ನಾನು ಜೋಶಿಗೆ ಎಷ್ಟೋ ಹೇಳಿದೆ, ನಾನು ಬೆಂಗಳೂರು ಭಕ್ತರು ಬರೋ ಜಾತ್ರೆಗೆ ಅಲ್ಲದು, ಅಥವಾ ನಿಮ್ಮ ಮನೆಯಾಗ ಬಂದು ಎಂಜಾಯ್ ಮಾಡಕ್ಕೆ ಬಂದಿಲ್ಲ ಅವರು, ನನಗೋಸ್ಕರ ನನ್ನ ಸೇವಾ. ಯಾಕಂದ್ರೆ ಅಷ್ಟು ಸಾವಿರಾರು ಮಂದಿ ಭಕ್ತರಿಗೆ ಅವ್ರು ಯಾರು ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಅಲ್ಲಿ ನಮ್ಮ ಭಕ್ತರೇ ಕೂತ್ಕೊಳ್ಳೋದು. ಯಾವಾಗ ಗುರುಜಿ ಫಸ್ಟ್ ಕೂತ್ಕೊಂಡ್ರೆ ಬೆಳಗ್ಗೆ 8 ರಾತ್ರಿ 12 ಗಂಟೆ ತನಕ ಅಲ್ಲಾಡ್ತಿರ್ಲಿಲ್ಲ ಅವರು. ದಟ್ ಇಸ್ ಅ ಗ್ರೇಟ್ ಸರ್ವಿಸ್ ದೇ ಹ್ಯಾವ್ ಡನ್ ಟು ಮೀ. ಅದಕ್ಕೆ ನಾ ಯಾರನ್ನೂ ಮರೆಯಂಗಿಲ್ಲ. ಮತ್ತೆ ಇಲ್ಲಿ ಹೆಸರು ಹೇಳಿದ್ರೆ ನನ್ನ ಹೆಸರು ಹೇಳಿಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಬಂದು ಕೂತೀರಿ, ಅದೂ ಇದೆ ಇಲ್ಲಿ. ಅವ್ರು ಹೊಗಳಬೇಡ್ರಿ ಗುರುಜಿ, ಹುಚ್ಚರ ಹೊಗಳೋದಲ್ಲದು, ಮಾಡೋದು ನೆನೆಸ್ಕೊಳ್ಳೋದು. ನಾಳೆ ನಿಮ್ಮ ಮನೆಯಾಗ ನೀ ಪಕ್ಕ ಪೂರಿ ಮಾಡಿದಿ, ಪೂರಿ ಮಸ್ತ್ ಮಾಡಿ ಯಾವ ಅಂತಂದ್ರೆ ಪೂರಿ ಮಸ್ತ್ ಮಾಡಿ ನನಗೆ ಹೊಗಳೋದಿಲ್ಲ, ಅವ್ರ ಮನೆಗೆ ಯಾಕೆ ಹೊಗಳಿಲ್ಲ? ಅಲ್ಲ, ನಿನ್ನ ಮನೆ ಪೂರಿ ಅವ ಹೊಗಳೋದು, ಅವ್ರ ಮನೆ ಪೂರಿ ಅವ್ನು ಹೊಳಿತಾನೆ. ಇದನ್ನೂ ಭಾಳ ಕೊಟ್ಟಿರಿ ನಾವು ನಮಗೆ. ಅಲ್ಲಿ ಹೋಗಿ ಫಸ್ಟ್ ಕ್ಲಾಸ್ ಅವತ್ತೇನು ಮಾಡಿದ್ದು ನಾವು ಜೋಶಿ ಅಂದ್ರೆ ಒಬ್ಬ ಅಡಿಗೆದವ್ರನ್ನೇ ಸೆಟ್ ಮಾಡಿಬಿಟ್ಟಿದ್ದ 3 ಮಂದಿ. ಅವರೇ ಅಡುಗೆ ಮಾಡೋದು. ಏನು ಥರ ಅಡುಗೆ ಏನೇನು ಅದಕ್ಕೊಂದು ಲಿಸ್ಟ್ ಅವ್ರು ಮಾಡಿದ್ರು. ಫಸ್ಟ್ ಡೇ ಇದು, ಸೆಕೆಂಡ್ ಡೇ ಇದು, 3ನೇ ದಿವಸ ಇದು, ಬೆಳಗ್ಗೆ ಟಿಫನ್ನು, ಇಷ್ಟೊತ್ತಿಗೆ ಕಾಫಿ, ಇಷ್ಟೊತ್ತು ತಿಂಡಿ. ಒಂದು ಮದುವೆ ಸಮಾರಂಭ ಮಾಡಿದ್ರು ಅವರು. ಭಾಳ ಖುಷಿ ಆಯ್ತು ನಮಗೆ. ಅವತ್ತಿನ ದಿನ ರಾತ್ರಿ ಆಶೀರ್ವಾದ ಮಾಡಿದ. ಅವತ್ತೊಂದು 5-6 ಮಂದಿ ಹೊಸಬರು ಬಂದಿದ್ರು. ಅವ್ರಿಗೆ ಉತ್ತರ ಕೊಟ್ಟ ಮೇಲೆ ಹುಚ್ಚರಾದವರು. ಯಾಕಂದ್ರೆ ನಾಳೆ ಅವ್ರು ಬರಬೇಕಾಗಿತ್ತು. ಒಂದು 50 ಜನ ಕರ್ಕೊಂಡು. ಇದು ಯಾವತ್ತೂ ಎಲ್ಲ ಕಡೆ ಮಾಡ್ತಾನೆ ಅಜ್ಜಿ. ಯಾಕಂದ್ರೆ ಭಕ್ತರನ್ನ ಎಳಿಬೇಕಂದ್ರೆ ನಿಮ್ಮ ಕೈಯಿಂದ ಆಗಂಗಿಲ್ಲ ಅದು. ನಾ 5 ಮಂದಿ ಕೂಡಿಸ್ದೆ, 10 ಮಂದಿ ಕೂಡಿಸ್ದೆ, ನಾನು ಆ ದೇವಸ್ಥಾನಕ್ಕೆ ಲೆಟರ್ ತಂದೆ, ಅಥವಾ ಆ ದೇವಸ್ಥಾನ ಮುಂಚೆನೇ ನಾವು ಹೋಗಿ ಹೇಳಿದೆ, ನಾನು ಊರಿಗೆ ತಹಶೀಲ್ದಾರ್ ನಿಮ್ಮಿಂದ ಏನು ಇಲ್ರು ಅದು ನಿಮ್ಮ ಕೈಯಲ್ಲಿ ಮಾಡಿಸ್ತಾನೆ ಅಷ್ಟೇ. ನೀವು ಹೇಗೆ ಮಾಡ್ತೀರಿ ಅಂತ ಕಣ್ಣು ಹಿಡೀಲಿಕ್ಕೆ ಮಾಡಿಸ್ತಾನೆ. ಆದ್ರೆ ಮುಂದೆ ಅವನದೇ ಒಂದು ಕಾಲ ಇರ್ತದೆ, ಅವನದೇ ಒಂದು ಇದು ಇರ್ತದೆ ಗುರಿಗೆ ಹೋಗೋದು. ನಾಳೆ ಅವ್ರು ಭಯ ಪಡ್ತಿದ್ದ ಜೋಶಿ, ನಾಳೆ ಮಂದಿ ಎಷ್ಟು ಬರ್ತಾರೋ ಬನಶಂಕರಿ ಕುಡಿಯಾಕ. ಸೊ ಬೆಳಗ್ಗೆ ಇದು ಆಯಿತು. ರಾತ್ರಿ ಊಟಕ್ಕೆ ಮಾಡಿದ್ರು ಚಪಾತಿ, ಅಲ್ಲಿ ರೊಟ್ಟಿ ಭಾಳ ಇಷ್ಟ. ರೊಟ್ಟಿಗೆ ಒಂದು 10 ಥರ ಪಲ್ಯ, ಚಟ್ನಿ ಪುಡಿ. ಇದು ನಮ್ಮ ಮಂದಿ ಬೆಂಗಳೂರು ಮಂದಿ ಹುಚ್ಚ. ಆ ಒಂದು ಖುಷಿ ಹೇಗಿತ್ತಂದರೆ ನಾವೇ ಹೋಗಿ ಅವ್ರು ಬಡಿಸಿದ್ವಿ, ಭಾಳ ಖುಷಿಪಟ್ಟರು. ಇನ್ನೂ ಹೇಗೆ ಬಡಿಸಿದ್ರೆ ನಾ ಬಂತಂದ್ರೆ ಎಲ್ಲೂ ಓಡೋರು ಇವರೆಲ್ಲ. ಏನು ಹಚ್ಚಾವಲ್ಲ ಬೆಂಕಿ, ಅವು ಓಡೋರು. ಇವು ಗುರುಜಿ ಬಂದರು. ಯಾಕಂದ್ರೆ ಎಲ್ಲರಿಗೂ ಸಮ ಹಾಕ್ತಿದ್ದವ. ಎಲ್ಲರೂ ತಿನ್ರಿ, ಅವ್ರು ಮಾಡ್ಯಾರ ತಿನ್ರಿ. ಇಡೀ ಧಾರವಾಡ ಹುಬ್ಬಳ್ಳಿ ಬಂದು ಅಜ್ಜ ಬಂದು ಯಪ್ಪ ಅದು ಮಾಡಿ ಬೆಳಗ್ಗೆ ಎಲ್ಲರೂ ಹೇಳಿ ಇಷ್ಟೊತ್ತಿಗೆ ಹೇಳ್ರಿ. ಬನಶಂಕರಿ ಗುಡಿಯಾಗ ಏನೋ ಹಾಕಿದ್ರು ಬ್ಯಾನರ್, ಜನಕ್ಕೆ ಅನೌನ್ಸು ಮಾಡಿದರು. ನಾವು ಹೊರಟಿವಿ. ಹೊರಟಾದ್ಮೇಲೆ ಒಂದು ಉತ್ತರ ಸಿಕ್ತು ನಮಗೆ. ಆ ಉತ್ತರ ಇವತ್ತು ಹೇಳ್ತೀನಿ. ಅಲ್ಲೊಂದು ಗಿಡ ಇತ್ತು. ಇವಾಗ ಹೋಗೋದು ಯಾವತ್ತೂ ಹೇಗಿರ್ತದಂದ್ರೆ ಹುಲಿ ಥರ ಹೋಗ್ತಾ. ಅಲ್ಲೇ ಕರ್ಕೊಂಡು ಹೋಗುವಾಗ ಆ ತಲೆಗೆ ಹೊಡಿತದೆ. ಅವ್ರು ನೋಡ್ಬೋದಿತ್ತು, ಯಾರು ನೋಡಲಿಲ್ಲ. ಅದು ಯಾಕೆ ಹೊಡಿತು ಅಂದರೆ 3ನೇ ಸಲಕ್ಕೆ ನಮ್ಗೆ ಉತ್ತರ ಸಿಕ್ತು. 3ನೇ ಧಾರವಾಡ ನಾವು ಏನು ಟ್ರಿಕ್ ಮಾಡಿದೀವಲ್ಲ, ಸರಿಯಾದ ಉತ್ತರ ಸಿಕ್ತು. ಮಗನೇ, ಇವತ್ತು ಹಿಂಗೆ ಬಂದು 3ನೇ ಸಲ ಹೇಗೆ ಬರ್ತೀನಿ ನೋಡು. ಭಕ್ತರಿಂದ ಅಥವಾ ಈ ಭಕ್ತರು ಏನು ಕಮ್ಮಿ ಆಗಿಲ್ಲ, ಅಲ್ಲಿ ಸ್ವಲ್ಪ ಬೇರೆ ಥರ ಉತ್ತರ ಆಗಿತ್ತು. ನಾವು ಹೋದ್ವಿ, ಕೂತ್ವಿ. ಹೇಗಿತ್ತು ಜನ ಅಂದರೆ ಅನ್ಕಂಟ್ರೋಲ್ ಆಯಿತು. ಎಲ್ಲರೂ ಆಶೀರ್ವಾದ. ಅಲ್ಲಿ ಏನಾಗ್ತಿತ್ತು ಅಂದರೆ ಮೊದಲು ಬರುವಾಗ ಸ್ವಲ್ಪ ಭಯಪಟ್ಟು ಬರೋರು. ಅವರು ಪಡ್ಕೊಂಡ್ಮೇಲೆ ಸತ್ಯ ಇವಾಗ ಹೇಳ್ತಾರಲ್ಲ ಅಜ್ಜ, ಪ್ರತಿಯೊಂದು ಸತ್ಯ ನುಡಿತಾರೆ. ಹಿಂದಿಂದು ಅವ್ರು ಏನು ಮಾತಾಡ ಎಲ್ಲರೂ ಹೇಳ್ತಾರೆ. ಇಷ್ಟು ಸತ್ಯ ನುಡಿಯು ಗುರು. ಇಷ್ಟು ನಾಳೆ ಏನಾಗುತ್ತೆ, ಹಿಂದೆ ಏನಾಗುತ್ತೆ, ಮುಂದೆ ಏನಾಗುತ್ತೆ ಎಲ್ಲೂ ಹೇಳೋ ಗುರು. ಈ ಅಪರಾಧಿಗಳು ಬಂದು ಕೂತಿದ್ರಲ್ಲ, ಇಷ್ಟೊಂದು ಮಾಡಿದ್ರಲ್ಲ, ಅವಾಗ ಯಾಕೆ ಹೇಳಿಲ್ಲ ಅಂತ ಪ್ರಶ್ನೆ ಹಾಕಿದ್ರು ನನಗೆ. ನೀವು ಅದೇ ಇದ್ರಿ. ನೀವು ಸಣ್ಣ ಪುಟ್ಟ ಅಪರಾಧಿ ಮಾಡ್ತಿದ್ರೆ, ಅವರು ದೊಡ್ಡ ಮಾಡ್ತಿದ್ರು ಅಷ್ಟೇ. ಆದರೆ ಅವ್ರು ಮಾಡೋದು ಎಲ್ಲವೂ ಗೊತ್ತಿತ್ತು. ಯಪ್ಪ, ಇಲ್ಲಿ ಕೂಡ್ತಾರ, ನಿಮ್ಮ ಹೆಸರು ಕಡಿಸ್ತಾವ್, ಬೇರೆ ಬೇರೆ ಥರ ವ್ಯತ್ಯಾಸ ತಗೋತಾರ, ಪರಂ ಭಕ್ತರನ್ನೆಲ್ಲ ಕೈ ಇಟ್ಕೋತಾರ, ಅದ್ರ ಲೆಟರ್ ಹಾಕೋತಾರ, ಅದ್ರ ಅಡ್ರೆಸ್ ಇಟ್ಕೋತಾರ, ಮುಂದೆ ಏನು ಮಾಡ್ಬೇಕಂತ ಪ್ಲ್ಯಾನ್ ಹಾಕೋತಾರ.
2 ವರ್ಷ ಏನು ಆಟ ಆಡಿದ ಅದು ಗೊತ್ತದ, ನಾಳೆ ಮುಂದೆ ಏನು ಮಾಡೋದು ಅವ್ನು ಗೊತ್ತದ, ಹೊರಗೆ ನಿಂತು ಫೋನಲ್ಲಿ ಏನೇನು ವಿಷಯಗಳು ತಿಳ್ಕೊತಾರ ಅದು ಗೊತ್ತದ, ಪ್ರತಿಯೊಂದು ಗೊತ್ತದ. ಇಲ್ಲಿ ಯಾವ ರೀತಿ ಅವರು ನಾಟಕ ಮಾಡ್ಕೊಂಡು ಗುರುಜಿ ಗುರುಜಿ ಅನ್ಕೊಂತಾರ, ಅದು ಅರ್ಧ ನಾಟಕ ಅರ್ಧ ಸತ್ಯ. ಯಾವ ಹುಡುಗನ ಇಲ್ಲಿಂದ ಎಳ್ಕೊಂಡು ಹೋಗ್ತಾರ, ಅವನ ಮನಸ್ಸನ್ನ ಹ್ಯಾಂಗ್ ಹಾಳು ಮಾಡ್ತಾರ, ಪ್ರತಿಯೊಂದು ಗೊತ್ತಿತ್ತು ಅವಂಗ, ಪ್ರತಿಯೊಂದು ಗೊತ್ತಿತ್ತು. ಆದ್ರೆ ನೀವು ಏನ್ ಮಾತಾಡ್ತೀರಿ ಅಂತ ಗೊತ್ತಿತ್ತು. ಗುರುಜಿ ಆದು ಮುಟ್ಟ ಆಶೀರ್ವಾದ ಮಾಡ್ತಾರೆ, ನೀವು ಯಾವ ಥರ ಆಶೀರ್ವಾದ ತಗೊಂಡಿದ್ರಿ, ಬಟ್ ಉಳಿತದೆ ಈ ಮಾತು ಕೇಳಿದ್ರೆ. ನೀವು ಯಾವ ರೀತಿ ಆಶೀರ್ವಾದ ತಗೊಂಡ್ರಿ ಇಷ್ಟು ವರ್ಷ? ನಾಲ್ಗಿನ ಲಗಾಮ್ ಹಾಕಬೇಕು ನೀವು. ಒಬ್ಬ ಗುರು ತಂದೆಯಾಗಿ ತಾಯಿಯಾಗಿ ಗುರು ಆಗಿ ಕೂತಿರ್ತಾನೆ ಹೊರತು ನಿಮ್ಮ ದೇಹ ಅಥವಾ ನೀವು ಏನಿದ್ರೆ ನೋಡೋದು ಕೂತ್ಕೊಳ್ಳಲ್ಲ. ಕಣ್ಣು ಮುಚ್ಚಿ ಆಶೀರ್ವಾದ ಕೊಡ್ತಾ, ಕಣ್ಣು ಮುಚ್ಚಿ ಉತ್ತರ ಕೊಡ್ತಾ ಅರಿವು ತಗೊಂಡು ನೀವು ಮಾತಾಡಬೇಕಾಗಿತ್ತು. ಅನ್ನ ತಿನ್ನುವ ಮನುಷ್ಯ ಮಾತಾಡ್ಕೂತಿತ್ತು, ನೀವು ಅನ್ನ ತಿರ್ಲಿಲ್ಲ ಕಾಣಿಸುತ್ತೆ ಆ ಮಾತಾಡುವ. ಈಗಲೂ ಬಿಟ್ಟಿರಿ ಕಾಣಿಸ್ತದ. ನೀವು ಗುರು ಸಂಪ್ರದಾಯ ಬೇರೆ, ನಾಳೆ ನಿಮ್ಮ ಹೆತ್ತ ತಾಯಿ ತಂದೆಗೂ ನೀವು ಇದೇ ಮಾತಾಡೋರು ಕಾಣಿಸ್ತದೆ. ಅಥವಾ ನಾಳೆ ನೀ ಕುಡಿಸಿದ ಹಾಲು ಮಗುವಿಗೆ ಅದು ಬೇರೆ ಥರ ಮಾತಾಡೋದು ಅನಿಸ್ತದೆ. ಇದೆಲ್ಲ ನಿಮ್ಮಿಂದ ಹೋಗ್ಬೇಕು. ನಾಳೆ ಈ ಸಂಪ್ರದಾಯ ಇಟ್ಕೊಂಡ್ರೆ ನಾಳೆ ನಿಮ್ಮ ಮಕ್ಕಳೇ ನಿಮಗೆ ಹೊಡಿತಾವ್. ಇದು ನಾಳೆ ನಿಮ್ಗೆ ರಿವರ್ಸ್ ಇದ್ದೇ ಇರ್ತದೆ, ತಿಳ್ಕೊಳ್ರಿ. ಇದೆಲ್ಲ ಗೊತ್ತಿದ್ದು ಗುರುಜಿ ಯಾಕೆ ಗೊತ್ತು, ನನ್ನ ಕರ್ಮಿತ್ತದು. ಸ್ಟಾಪ್ಡ್ ಮೀ. ರಾಮಿ ಮೇಲೆ ಅಪವಾದ ಬಂದು ನೆನ್ನೆ ಹೇಳ್ದಲ್ಲ, ಅವ ಯಾಕೆ ಸುಮ್ಕೂತ ಮಾಡ್ಬೋದಿತ್ತು, ದೇವರಿದ್ನಲ್ಲ ಅವ ಬಾಯಿ ಮುಚ್ಚಿಸ್ಬೋದಿತ್ತಲ್ಲ, ಹೊರಗೆ ಹಾಕ್ಸ್ಬೋದಿಲ್ಲ, ಅವ್ನು ಮಾಯನೇ ಮಾಡ್ಬೋದಿತ್ತು. ಆದರೆ ನಾಳೆ ಕತೆಗೆ ಒಂದು ಉಪಕತೆ ಆಗ್ಬೇಕಾಗಿತ್ತು. ಸೀತಾಮಾತಾ ಏನಂತ ಗೊತ್ತಾಗಬೇಕಾಗಿತ್ತು. ಎಷ್ಟು ಪರಿಶುದ್ಧರಾಗಿದ್ದಾರೆ ಗೊತ್ತಾಗಕ್ಕೆ ಈ ನಾಟಕ. ಹಾಗೆ ಇಲ್ಲೂ ಅಷ್ಟೇ, ಈ ನಾಟಕ ಆಗಿ ಇವರು ಯಾರ್ಯಾರು ಎಷ್ಟೆಷ್ಟವರು ಇದ್ದಾರೆ, ಯಾರು ಶುದ್ಧವಾಗಿದ್ದಾರೆ, ಯಾರು ಫಿಲ್ಟರ್ಗಳಾಗ್ತಾವ, ಫಿಲ್ಟರ್ ಮಾಡಿದ ಎಲ್ಲರೂ ತನ್ಗೆ ಯಾರು ಬೇಕು ಇಟ್ಕೊಂಡ, ಉಳುಕಿದವ್ರನ್ನ ತಗದ ಅವ್ನು ಬಿಟ್ಟಿದ್ದರು. ಹಾಗೆ ಧಾರವಾಡಲ್ಲಿ ಭಾಳ ಖುಷಿ ಆಯಿತು. ನೆಕ್ಸ್ಟ್ ತುಂಬ್ತು ಜನ ಆಶೀರ್ವಾದ ತಗೊಂಡು. ಅದು ಸತ್ಯ ಹೋದ್ಮೇಲೆ 100ಕ್ಕೆ 500 ತುಂಬಿಟ್ರು. ಹೇಗೆ ತುಂಬ್ತಂದ್ರೆ ಸ್ವಲ್ಪ ಈ ಜೋಶಿನೂ ಆಟ ಆಡ್ತಿದ್ದ. ಅವನು ತನ್ನ ಮಂದಿ ಬಂದ ಮಾತ್ರ ಮುಂದೆ ಕೂಡ ಅವನಂತ, ಬೇರೆ ಒಂದು ಪ್ರಶ್ನೆ ಹೋಗ ಕಲ್ತಿರೋ ಮಾಡ್ಕೊಂಡು ಹೋದ ಖುಷಿ ಆಗ್ತಿತ್ತು ನಂಗೆ. ಅವ ಹತ್ರ ಬಂದು ಗೊತ್ತಾಯ್ತು ಬಿಡು ನಿನ್ನವ್ರ ಅಂತ ಹೇಳಬೇಡ ನಗೋ. ಯಾಕಂದ್ರೆ ಅವ್ರ ಮಂದಿ ಅವ ಇಷ್ಟಪಟ್ಟು ಕರ್ಕೊಂಡ್ ಬಂದಾಗ ಅವ್ನ ಧರ್ಮ ಇತ್ತದು. ಗುರುಜಿ ಹತ್ರ ನಾ ಕರ್ಕೊಂಡೋಗಿ ಭೇಟಿ ಮಾಡೋದು. ಈಸ್ ಅ ಅಫಿಷಿಯಲ್ ಮ್ಯಾನ್, ಈಸ್ ಅ ವೆರಿ ಪೊಲಿಟಿಕಲ್ ಮ್ಯಾನ್, ಆ್ಯಂಡ್ ಈಸ್ ವೆರಿ ಕೆಮಿಸ್ಟ್ರಿ ಆ್ಯಂಡ್ ಫಿಸಿಕ್ಸ್ ಮ್ಯಾನ್. ಐ ನೋ he has done it. He has done that service and he has forgotten everything. How the physics and how the chemistry. When sulfur added to the oxygen, it burns, it becomes sulfur dioxide and the oxygen will evaporate. Oxygen has gone, sulfur dioxide has been happened. That can be used for the bottle or that can be used or that can be thrown. Like that it is happened for that. ಹಾಗೆ ಆ ಸಲ್ಫರ್ ಡೈಆಕ್ಸೈಡ್ ಗತಿ ಆಯ್ತು. ಮುಂದಾತು ಈಗಲ್ಲ. ಎಷ್ಟು ಖುಷಿ ಆಯ್ತು. ರಾತ್ರಿ ಎಲ್ಲಿ ತನಕ ಹೋಯ್ತು ಜನ ಅಂದರೆ 1:30 ತನಕ ಅಲ್ಲಾಡಲಿಲ್ಲ ಮಂದಿ. ರಾತ್ರಿ 1:30 ಈ ಹೆಣ್ಮಕ್ಳು ಇಷ್ಟು ಸೇವಾ ಮಾಡ್ಯಾವ. ಆ ಮಾಸ್ಟರ್ ಗಂಡ ಹೆಂಡತಿ 24 ಗಂಟೆ ಅಲ್ಲೇ ಕೂತ್ಬಿಟ್ರು, ಅದು ಸೇಲ್ ಮಾಡಿಕೊಂಡು ಅಲ್ಲಾಡಿಸ್ಲಿಲ್ಲ ಅವನು. ಆ ಹೆಣ್ಮಕ್ಳು ಎಲ್ಲರೂ ಬಂದಿದ್ರು. ಅವರು ಫಸ್ಟ್ ಡೇ ಶ್ರೀದೇವಿ, ಆ ತಾಯಿ, ಆ ಹೆಣ್ಮಗಳು, ಹಾಡ್ದಕ್ಕಿ ಸುಮಾರು ಜನ ಸೇರಿದ್ರು. ಎಲ್ಲರೂ ಸೇರಿದ್ರು. ಖುಷಿ ಆಯ್ತು. ನಾವು ಇದು ನನ್ಗೆ ಬೇಕು. ಎಲ್ಲರೂ ಸೇರಿ ಎಲ್ಲರೂ ನಕ್ಕೊಂಡು ಹೋಗ್ರಿ. ಅವ್ರ ಮೇಲೆ ಇವ್ರ ಮೇಲೆ ಜಗಳ ಮಾಡಬೇಡ್ರಿ, ಪ್ರೀತಿಯಿಂದ ಹೋಗ್ರಿ. ನಿಮ್ಮ ಪ್ರೀತಿ, ನಿಮ್ಮ ಜಗಳ ಇಲ್ಲದೆ ನೀವು ಒಬ್ಬರ ಮೇಲೆ ಒಬ್ಬರು ವ್ಯಾಜ್ಯ ಮಾಡದೆ, ಒಬ್ಬರ ಮೇಲೆ ನಾಟಕ ಮಾಡದಿದ್ರೆ ನನ್ನ ಖುಷಿ ನನಗೆ. ಅದೇ ನೀವು ಗುರು ಕಾಣಿಕೆ, ಅದು ನೀವು ಕೊಡಲಿಲ್ಲ, ನೀವು ಹಾಳು ಮಾಡಿದ್ರಿ ಈ ಜಾಗದಲ್ಲಿ. ಅದು ನನ್ನ ಶಾಪ. ಆ ಶಾಪ ನೀವು ಪಡ್ಕೊಂಡಿರಿ ಎಷ್ಟೋ ಮಂದಿ. ಅದಕ್ಕೆ ಎಷ್ಟೋ ಜನ ಉದ್ಧಾರ ಆಗಿಲ್ಲ. ಅದು ಬಿಟ್ಬಿಡ್ರಿ. ನನಗೇನು ಬೇಕು? ಪ್ರೀತಿ, ವಿಶ್ವಾಸ ನಿಮ್ಮಲ್ಲೇ. ನೀವು ನಕ್ಕೊಂಡು ಎಲ್ಲರೂ ನಕ್ಕೊಂಡು ಅವ್ರ ಮೇಲೆ ಅವ್ರು ನಕ್ಕೊಂಡು ಹೋಗ್ತಿದ್ರೆ ಎಷ್ಟು ಖುಷಿ ಪಡ್ತಿದ್ದೆ ಗೊತ್ತಾ ನಾನು. ಅವ್ರು ಕಂಡ್ರೆ ಇವ್ರು ಯಾಕೆ ಬಂದರು ಅದು ಅಂತಂದ್ರೆ ನಾನು ಭಾಳ ನೋವು ತಿಂದು ಕೂಗು ಬಿಡ್ತಿದ್ದೆ ನಾನು. ಅದು ನಂಗೆ ಬೇಡ. ನನ್ಗೆ ಬೇಕೆಲ್ಲರೂ ಒಂದಾಗಿ ಮಾಡಿದವ್ರು ಅನುಭವಿಸ್ತಾರೆ. ನೀವು ಶುದ್ಧ ಆಗ್ರಿ, ನಿಮ್ಮ ಶುದ್ಧ ನೋಡಿ ಅವು ಶುದ್ಧ ಆಗ್ತಾವ.
ಅದನ್ನು ತಿದ್ಕೋಬೇಕು. ಇನ್ನೂ ತಿದ್ಕೊಳ್ರಿ, ಇನ್ನೂ ಅದ ನೋವು ಅಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ಆ ಜನ ನೋಡಿ ರಾತ್ರಿ ಹೇಗೆ ಕೂತಿದ್ರು ಅಂದ್ರೆ ಟಿಕೆಟ್ ಕೊಟ್ಟಿದ್ರು ಇವರು. ಟಿಕೆಟ್ ಕೊಡದೇ ಇರೋರಿಗೆ ಸುಮಾರು 60 ಚೇರು 100 ಮಂದಿ ಹೊರಗೆ ಕೂತ್ಬಿಟ್ಟಿದ್ರು. ಟಿಕೆಟ್ ಇಲ್ಲ, ಬರೋರಿಗೆ ದಾರಿ ಇಲ್ಲ. ನೆಕ್ಸ್ಟ್ ಡೇ ನಾವು ಬೇರೆ ಪ್ರೋಗ್ರಾಮ್ ಇತ್ತು ಕಾಣಿಸುತ್ತೆ, ಎಲ್ಲೋ ಕರ್ಕೊಂಡು ಹೋಗೋದಿತ್ತು ನಮ್ಮ ಸೌದತ್ತಿಗೆ. ಎಲ್ಲೋ ಅಜ್ಜ ಭಾಳ ಟೈಮ್ ಆಯಿತು. ಹೊರಗೆ ಅಷ್ಟು ಮಂದಿ ಕೂತವ್ರು, ಅವ್ರ ಟಿಕೆಟ್ ಇಲ್ಲ. ಅವ್ರ ನೋಡ್ರಿ ಎಷ್ಟು ಭಕ್ತಿ ಇದೆ ಈ ಜನದಲ್ಲಿ. ಭಕ್ತಿ ಎಷ್ಟಿದೆ ಹೇಳ್ತೀವಿ. ಪಡ್ಕೊಂಡಾಗ ರಾತ್ರಿ 2 ಗಂಟೆ ತನಕ ಕೂತು ಆಶೀರ್ವಾದ ತಗೊಂಡಿದ್ವಿ. ಈಗ 1 ವರ್ಷ ಆಯ್ತು, ಎಲ್ಲಿ ಹೋಗ್ತಾ ನಂಬಿಕೆ ಆಶೀರ್ವಾದ ಹೇಳಿದ್ರೆ ಭಾಳ ಅದ. ಅಯ್ಯೋ ಅಜ್ಜನ ಆಶೀರ್ವಾದ ಇಲ್ಲದೆ ನಾವು ಬದುಕಲ್ಲ ಅಂದವ್ರು ನೀವು ಪ್ರತಿ ದಿನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಆಫೀಸ್ ಮುಗಿಸ್ಕೊಂಡು ಬಂದು ಆಶೀರ್ವಾದ ತಗೊಂಡು ಹೋಗೋದವರು ಈಗ ಎಲ್ಲಿ ಹೋಗ್ತದ್ದು? ಇವೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಅವ್ರಿಗೆ ಅರ್ಥ ಆಗಿ. ಆವಾಗ ನಾನು ಜೋಶಿಗೆ ಹೇಳಿದೆ, ನೋ ಆ ಪಾಪ ರಾತ್ರಿ 1:30 ತನಕ ಅಲ್ಲಾಡಲ್ಲ ಅವರು. ಚಳಿ ಈಗ ಭಾಳ ಇತ್ತಲ್ಲಿ. ನಾಳೆ ಇವರಿಗೆಲ್ಲ ನಾನು ಆಶೀರ್ವಾದ ಮಾಡ್ತೀನಿ. ಅವ್ರು ಭಾಳ ಖುಷಿ ಪಟ್ಟರು. ಇವರೆಲ್ಲ ಮೊದಲು ಹೇಳೋದು ನಾಳೆ ಎದ್ಬಿಟ್ರು ಅಜ್ಜ ಅಂತ. ನಾನು ನಿಂತೆ ಬರೋಬ್ಬರ ಆಶೀರ್ವಾದ ತೊಗೊಳೋದು ಹೋಗೋದು, ಬರೋಬ್ಬರ ಆಶೀರ್ವಾದ ತೊಗೊಳೋದು, ವಿಭೂತಿ ಹಚ್ಕೊಂಡು ಹೋಗಿ ಖುಷಿಯಾಗ್ಬಿಟ್ರು. ಅಜ್ಜ ದಾರಿ ಕೊಟ್ಟಪ್ಪ. ಅಟ್ಲೀಸ್ಟ್ ಅಷ್ಟೇ ಬೇಕಾಗಿತ್ತು ಅವ್ರಿಗೆ. ವಿಭೂತಿ ಕೊಡೋದು, ಆಶೀರ್ವಾದ ಅಷ್ಟೇ. 150 ಮಂದಿ ಅರ್ಧ ತಾಸು ಮುಗೀತು. ಆಮೇಲೆ ಜೋಶಿಗೆ ಹೇಳಿದೆ, ನೋಡೋರು ನಿಮ್ಮ ಕಲ್ಪನೆ ಬೇರೆ ಇರ್ತದೆ, ಗುರು ಕಲ್ಪನೆ ಬೇರೆ. ಆದರೂ ನಿಮ್ಮ ಕಷ್ಟನ ನೋಡ್ಬೇಕು, ಯಾಕಂದ್ರೆ ನೈಟ್ ಭಾಳ ಆಯಿತು. ಸೊ ಅವತ್ತಿನ ದಿನ ಸೀಕರ್ಣಿ ಪ್ರೋಗ್ರಾಮ್ ಇಟ್ಟಿದ್ರು ಮನೆ ಮೇಲೆ. ಇಷ್ಟು ಲೇಟ್ ಆದರೂ ಊಟ ಮಾಡಲೇಬೇಕು ಎಲ್ಲರೂ ಊಟ. ಸೊ ಮೇಲೆಲ್ಲ ಫ್ರೆಶ್ ಅಪ್ ಆಗಿ ನಾವು ಫ್ರೆಶ್ ಅಪ್ ಮೇಲೆ ಬರೋಷ್ಟೊತ್ತಿಗೆ ಸೀಕರ್ಣಿ ಆಗಿತ್ತು. ಎಲ್ಲರೂ ಊಟ ಮಾಡಿದ್ರು. ಸೀಕರ್ಣಿದ ಗೊತ್ತಲ್ಲ, ಮಾವಿನ ಹಣ್ಣು ಭಾಳ ಆ ಕಡೆ ಭಾಳ ಮಾಡ್ತಾರೆ. ಎಲ್ಲ ಬಾದಾಮಿ ಹಣ್ಣೆ ಆ ಕಡೆ, ಬಾದಾಮಿ ಫೇಮಸ್ ಅದು. ಮಾವಿನ ಹಣ್ಣು ಸೀಕರ್ಣಿ ಮಾಡಿ ಡಾಕ್ಟ್ರಿ ಮಾಡಿ ಮುಟ್ಟಿಸಿ. ನಮ್ಮವರೊಂದು 25, ಅವ್ರ ಕಡೆ ಒಂದು 15 ಮಂದಿ, 45 ಜನ ಆಗಿತ್ತು. ಹೇಳ್ದ ಮಿನಿ ಹಬ್ಬನೇ ಆಯಿತು, ಮದುವೆನೇ ಇತ್ತು ಅವ್ರ ಮನೆ. ಹಂಗೆ ಮಾಡಿದರು. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನೋಡ್ಕೊಂಡ್ರು ಅವರು. ಯಾರು ಏನು ಕಮ್ಮಿ ಆಗಬಾರ್ದು ಅನ್ನೋದು ನೋಡ್ಕೊಂಡ್ರು ಅವರು. ನಮ್ಮ ಭಕ್ತರಿಗೆ ಭಾಳ ಖುಷಿ ಆಯಿತು. ಅವ್ರ ಮೇಲೆ ಇಷ್ಟು ಅಭಿಮಾನ ಬಂತು, ಇಷ್ಟು ಸೇವೆ ಮಾಡಿದ್ರಲ್ಲ ನಮಗೆ. ಸೀಕರ್ಣಿ ಎಲ್ಲ ಆಯಿತು. ನಾ ಬಡಿಸೋದು ಸ್ವಲ್ಪ, ಹೀಗೆ ಆಶೀರ್ವಾದ ಮಾಡ್ತಾನೆ, ಹೀಗೆ ಅವ್ರ ಕರ್ಮ ತಿಂತಾನೆ. ನಿಮ್ಮ ನೋವುಗಳು, ನೀವು ಕೊಟ್ಟಿದ್ದ ನೋವುಗಳನ್ನ ಹೇಗೆ ತಿಂದು ಅವನು ಶಾಂತವಾಗಿರ್ತಾನೆ, ಹಂಗೆ ಊಟ ಬಡಿಸೋದು ದೊಡ್ಡ ಕೈನೇ ಅವನು. ಅದೆಲ್ಲರಿಗೂ ಗೊತ್ತದ. ನಾವು ಊಟ ಬಡ್ಸಕ್ಕೆ ಅನಿಸ್ತಾವ, ಮತ್ತು ಹಾಗೆ ಅಕ್ಷಯನೂ ಆಗ್ತದೆ. ಅಲ್ಲಿ ಎಲ್ಲರಿಗೂ ಊಟ ಬಡಿಸಿ ಸ್ವಲ್ಪ ಸೀಕರ್ಣಿ ಕಮ್ಮಿ ಕತ್ತಿದ್ರು. ಯಾಕೆ ಕೂಡ್ರ ಮಕ್ಕಳ ಅಂತ ಎಲ್ಲರಿಗೂ ಸೀಕರ್ಣಿ ಊಟ ಕೊಟ್ಟು ನಾವೇ ಬಡಿಸಿ ಲಾಸ್ಟಲ್ಲಿ ಒಂದು 3-4 ಜನ ಬೆಂಗಳೂರಿನವ್ರಿಗೆ ಸೀಕರ್ಣಿ ತಿಂದಿದ್ರು. ಆದರೂ ನಿಮ್ಗೆ ಸೀಕರ್ಣಿ ಇನ್ನೂ ರುಚಿ ತೋರಿಸ್ತೀನಿ ಅಂದಮೇಲೆ ರಾತ್ರಿ 1:30 ಎಲ್ಲಿ ಸಿಗ್ತಾವ ಮಾವಿನ ಹಣ್ಣು? ನಾಗರಾಜ ಹೋಗಲ್ಲಿ ಅವನ ಇನ್ನೊಬ್ಬ ಈಗ ಜೋಶಿ ತಮ್ಮ ಹೋಗಿ ಅವ್ನು ನಮ್ಮ ದರ್ಗಾದ ಅಲ್ಲಿ ಸಿಗ್ತದೆ. ನಮ್ಗೆ ದರ್ಗಾ ಗೊತ್ತೇನು? ಅವ್ರಂತ ಹೋಗಿ ಬರ್ತೀನಿ ನೋಡಿ. 1:30 ಯಾರು ಕೊಡ್ತಾರ ರಾತ್ರಿ? ಹೋಗ್ತಾವ್. ದರ್ಗಾ ಪಕ್ಕದಲ್ಲಿ ಒಬ್ಬ ಮುಸ್ಲಿಮು ಗಾಡಿ ಪ್ಯಾಕ್ ಮಾಡಿ ಮಲ್ಕೊಳಕ್ಕೆ ಹೋಗ್ತಾ ಇರ್ತಾನೆ. ಅವಾಗ ಇವ್ರು ಹೋಗ್ತಾರೆ. ಹಿಂಗೆ ಅಜ್ಜ ಬಂದಾನು ಯಪ್ಪ, ಅಜ್ಜವ್ರು ಬಂದಾರ. ಅವ್ನು ಯಾರು? 1-2 kg 3 kg ಫ್ರೀನೂ ಕೊಡ್ತಾನೆ ಮಾವಿನ ಹಣ್ಣು. ದುಡ್ಡು ಕೊಟ್ಟು ಇವ್ರು ತೊಗೊಂಬರ್ತಾರೆ. ಅದನ್ನು ಪಟ 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 ರಸ ಮಾಡಿಸಿ ಮತ್ತೆ ಎಲ್ಲರಿಗೂ ಸೀಕರ್ಣಿ. ಎಲ್ಲಿಂದ ಬಂತ ಆ ಸೀಕರ್ಣಿ? ಅವ್ನ ಮನಸ್ಸಿಟ್ಟು ತರಿಸ್ಬೇಕು. ಎಲ್ಲಿಂದೋ ತಂತದ್ದು, ಯಾರು ಕೊಟ್ಟರು ಆ ಸಮಯಕ್ಕೆ? ಇವೆಲ್ಲ ನೆನೆಸ್ಕೊಂಡ್ರೆ ಇದು ಒಂದು ಗುರು ಚರಿತ್ರೆನೇ. ಎಲ್ಲರೂ ತಿಂದು ಊಟ ಮಾಡಿ, ಮಕ್ಕಳ ಬೆಳಗ್ಗೆ ಎದ್ದ ತಕ್ಷಣ ಹಿಂದೆ ಮುಂದೆ ತ್ರಾಸು ಕೊಡ್ತಾವ, ಮಾವಿನ ಹಣ್ಣು ನೀರು ಕುಡಿಬೇಡ ಅಂತ ಅದನ್ನು ತಮಾಷೆ ಮಾಡಿ ಬೆಳಗ್ಗೆ ಎಲ್ರಿಗೂ 7 ಗಂಟೆ ಏನೇ ಇದ್ರು ರಾತ್ರಿ 2 ಮಲ್ಕೊಂಡ್ರೆ 6 ಗಂಟೆಗೆ ಹೇಳ್ಬೇಕು. ಇದು ಪದ್ಧತಿ ಮಾಡ್ಕೊಂಡು ಹೋಗಿ ಕೊನೆಗೆ ಊಟ ಆಯಿತು, ಮಲ್ಕೊಂಡ್ರು. ಬೆಳಗ್ಗೆ ಮತ್ತೆ ಜಲ್ದಿ ಅದು ಮತ್ತೆ ರೆಡಿ ಆಗಬೇಕಾಗಿತ್ತು. ಯಾಕಂದ್ರೆ ಹಿಂದಿನ ದಿನ ಜನ ಅವರೆಲ್ಲ ಇನ್ನೂ ಬರಬೇಕಾಗಿತ್ತು. ಗೌಡ್ರು ಹೇಳಿದೆ ನಾನು ಜೋಶಿಗೆ, 5 ಗಂಟೆಗೆ ನಾವು ಇಲ್ಲಿ ಬಿಡೋಣ, ಇಲ್ಲಿ ಬಿಟ್ಟ ಮೇಲೆ ಸೌದತ್ತಿಗೆ ಹೋಗೋಣ. ಅದು ಸೌದತ್ತಿದಾಗ ಅಂತಂದ್ರೆ ಒಬ್ಬರು ದತ್ತಾತ್ರೇಯ ಗುಡಿಯದಲ್ಲಿ ಅವ್ರ ಮನೆಗೆ ಸ್ಟೇ ಮಾಡಿ ಅವ್ರ ಮನೆಗೆ ಆಶೀರ್ವಾದ ಕೊಟ್ಟು ನೆಕ್ಸ್ಟ್ ನಾವು ಸೌದತ್ತಿ ಹೋಗಿ ಈ ಪ್ಲ್ಯಾನ್ಸ್ ಇತ್ತು. ಹೋದ್ವಿ. ಹೇಗೆ ಪ್ಲ್ಯಾನ್ ಆಯ್ತಂದ್ರೆ ಅವ್ನು ಸಂತೋಷ ಪಡ್ತಾನೆ ಜೋಶಿ ಆ ಪ್ಲ್ಯಾನ್ಸ್. ಈ ಹಿಂದಿನ ದಿನ ಊಟ ಹೇಳಿದ್ನಲ್ಲ, ಅದು ಏನು ಈ ರೊಟ್ಟಿ ಜೊತೆಗೆ ಏನೇನೋ ಮಾಡ್ತಾರೆ, ಕಾಳಿಂದು, ಆಮೇಲೆ ಬದನೆಕಾಯಿ ಪಲ್ಯ, ಭಾಳ ಆ ಕಡೆ ಊಟ ಗಂಡು ಮೆಟ್ಟಿದ ನಾಡೇ ಅದು.
ಆ ತಿನ್ನೋನಿಗೆ ಗೊತ್ತು ಅದರ ರುಚಿ, ತಿಂದು ಅರಗಿಸೋಳಿಗೆ ಗೊತ್ತು ಅದರ ಗಮ್ಮತ್ತು. ಆ ಗಮ್ಮತ್ತು ಜನ ಅವರು ಕಲ್ ತಿಂದ್ರು ಕರ್ಸ್ಕೊಳ್ತಾವ ಮಂದಿ ಆ ಕಡೆ. ಆ ರೊಟ್ಟಿ ಇವ್ರ ಭಕ್ತರಿಗೆ ಏನು ಗೊತ್ತಾಗಲ್ಲ, ಬೆಂಗಳೂರು ಎಲ್ಲ ಹೇಳಿ ನೋಡಿ ತಿಂದ್ರು ಅವ್ರು ಭಾಳ ಖುಷಿ ಆತ. ಆ ರೊಟ್ಟಿ, ಆ ಪಲ್ಯ, ಆ ಚಟ್ನಿ ಪುಡಿ, ಹಿಂದಿನ ದಿನದ ಊಟ, 2 ದಿನದ 3 ದಿವಸ ಊಟ ಇತ್ತಲ್ಲ ಅವ್ರ ಮನೆ, ಎಲ್ಲರೂ ಹೇಗೆ ನೆನೆಸ್ಕೊಂಡ್ರು ಅಂದ್ರೆ ಲೈಫ್ ಲಾಂಗ್ ತಿಂತೀವೋ ಇಲ್ಲೋ ಅಂತ ನೆನೆಸ್ಕೊಂಡ್ರು. ಅಷ್ಟು ಚಂದ ಮಾಡಿ ಅಡುಗೆ ಭಟ್ರು ಇಳಿಸಿ, ಅಡುಗೆ ಭಟ್ರು ಆಶೀರ್ವಾದ ತೊಗೊಂಡ್ರು. ಅದು ಒಳ್ಳೇದಾತ. ಆಮೇಲೆ ಎಲ್ಲ ಮಾಡಿ ಅಜ್ಜ ಇದು ರೆಸ್ಟ್ ನೋಡಿದ್ರೆ ಆಗ್ತದಲ್ಲೋ ಯಪ್ಪ, ನಾವು ಹೋಗೋದು 5 ಗಂಟೆ ಹೊರಡಲಿಲ್ಲ ಅಂದ್ರೆ ಲೇಟ್ ಆಗ್ತದಲ್ಲಿ. ಯಾಕಂದ್ರೆ ಅಲ್ಲಿ ಮಂದಿನ ಸೇರಿಸಿದ್ರು ಅವರು. ಆವಾಗ ನಾವು ಯೋಚನೆ ಮಾಡಿದ್ವಿ, ಅವ್ನು ಗೊತ್ತಿತ್ತು ಜೋಶಿಗೆ, ಮತ್ತು ನಮ್ಮ ಭಕ್ತರಿಗೂ ಗೊತ್ತಿತ್ತು, ನಮ್ಮ ಜೊತೆಗೆ ಯಾರ್ಯಾರು ಬರ್ತಿದ್ದಾರೆ. ಇದು ಟ್ರಿಪ್ ಅಂತ ಹೇಗಿರ್ತಿತ್ತು ಅಂದರೆ, ಒಂದು ನಾವು ಎಲ್ಲೆಲ್ಲಿ ಹೋಗ್ತಿದ್ದೀವಲ್ಲ ಈ ಸಿಟ್ಟಿಂಗ್ಗೆ 10-15 ಜನ ಮಾಮೂಲು ನಮ್ಮ ಜೊತೆಗೆ. ಇವರೆಲ್ಲರೂ ಗೊತ್ತಿತ್ತು ಅಜ್ಜ ಏನು, ಗುರೂಜಿ ಹೇಗೆ ಆಶೀರ್ವಾದ ಮಾಡ್ತಾರೆ, ಟೈಮಿಂಗ್ಸ್ ಹೇಗೆ, ಎಲ್ಲವೂ ಗೊತ್ತು. ಹೊಸಬರು ಸ್ವಲ್ಪ ಭಯ ಪಡ್ತಿದ್ರು. ಆದರೆ ನಾವು ಏನು ಮಾಡಿದ್ವಿ, ಉತ್ತರ ಕೊಡ್ತೀನಿ ಹೋಗೋ, ತುಂಬಲಿ ಜನ, ಏನು ಯೋಚನೆ ಮಾಡಬೇಡ. ಎಷ್ಟೋ ಮಂದಿಗೆ ಇವ್ರು ಕಮ್ಮಿ ಮಾಡೋರು, ಇಲ್ಲ ಅಜ್ಜಿ ಹೊರಡ್ತಾ ಕುಡಿಸ್. ಕರೆಕ್ಟಾಗಿ 5 ಗಂಟೆ 15 ನಿಮಿಷಕ್ಕೆ ಎಲ್ಲೋ ಖಾಲಿ. ಆ ಬನಶಂಕರಿ ಗುಡಿಯವ್ರಿಗೆ ಆಶೀರ್ವಾದ ಮಾಡಿದ, ಅವ್ರಿಗೂ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿದ. ಯಾವಾಗ ಅಲ್ಲಿ ಪಾದ ಇಟ್ಟು ಎಲ್ಲರಿಗೂ ಆಶೀರ್ವಾದ ಮಾಡಿ ಪೂಜೆ ಮಾಡ್ಕೊಂಡ್ಬಂದು ಆ ಗುಡಿನೂ ಬೆಳೀತು. ಆ ಗುಡಿ ಇನ್ನೂ ಬೆಳಿಲಿಕ್ಕತ್ತದ, ಚಂದ ಆಗ್ಲಿಕ್ಕತ್ತದ. ಅವ್ರು ಬೆಳ್ಕೊಂಡು ಹೊಂಟಾರ ಸಾಕು, ಅಷ್ಟೇ ನಮ್ಮ ಖುಷಿ. ಹೀಗಾಗಿ ಅವತ್ತು 5 ಕಾಲಿಗೆ ನಾವಿನ್ನು ಬರಬೇಕು. ಬರುವಾಗ ಹೋಗುವಾಗ ಬರುವಾಗ ಹೇಗೆ ಜನ ಇದ್ರು, ಅದ್ರ ತಿಪ್ಪಲ್ ಜನ ಆಗಿದ್ರು. ಬಿಡಕ್ಕೆ ಕಣ್ಣೀರು ಹಾಕ್ತಿದ್ರು. ಅಜ್ಜ ಮತ್ತೆ ಹೋಗ್ತೀವಿ, ಮತ್ತೆ ಯಾವಾಗ ಬರ್ತೀವಿ ಬಿಡ ಯಾವಾಗ. ನಾನು ಬಂದು ಇಲ್ಲಿ ಕೂಡಿ ಇವ್ರ ಮನ್ಯಾಗ ತಿಂದು ಬರಲಿಲ್ಲ. ನಾನು ನನ್ನ ಭಕ್ತರಿಗೋಸ್ಕರ, ನನ್ನ ಭಕ್ತರು ತಿಂದ್ರೆ ಸಾಕು, ನನ್ನ ಭಕ್ತರು ಬೇಕಾದಷ್ಟು ಮಾಡಿದ್ರು. ಅವ್ರ ಮಕ್ಕಳಿಗೆ ಎಲ್ಲರಿಗೂ ಹೇಳಿದೆ. ಅವರು ನಮ್ಮ ಜೊತೆಗೆ ಬಂದರು. ಜೋಶಿ ಫ್ಯಾಮಿಲಿನೂ 3-4 ಕಾರ್ನಲ್ಲಿ ಬಂದರು. 1-2 ಮಾತ್ರ ಇದು ನೋಡ್ರಿ ನಮ್ಮ ಜೊತೆಗೆ ಹೇಗೆ ಬಂದಿದ್ದಾರೆ ಅಂದರೆ, ಅವ್ನು ಹೇಳ್ತಾನೆ, ಅದು ಭಾಳ ಕತೆ ಆಮೇಲೆ ಹೇಳೋದು. ಎಲ್ಲೂ ಮುಗಿಸ್ಕೊಂಡು ಬರ್ತಾರವ್ರು. ಬರುವಾಗ ಒಂದೇ ಮಾತು ಹೇಳಿದೆ, ನೀವು ಭಾಳ ಮಾಡಿರೋ ನನ್ನ ಭಕ್ತರಿಗೆ ನಾವು ಮಾಡಿ. ಅಜ್ಜ ನೀ ಕೊಟ್ಟ ಶಕ್ತಿ ನಾವು ಮಾಡಿ. ಅಲ್ಲಿಂದ ನಾವು ಇದಕ್ಕೆ ಹೋದ್ವಿ. ಎಲ್ಲಿಗೆ ಹೋದ್ವಿ ನಾವು? ಸವದತ್ತಿ. 5 ಗಂಟೆ 15 ನಿಮಿಷ, 5 ಗಂಟೆ 15 ನಿಮಿಷ. ಅಲ್ಲಿ ಒಬ್ಬರ ಮನೆ, ಆಕೆ ನನ್ನ ಪರಮ ಭಕ್ತಳು. ಅವ್ರ ಮಗನಿಗೆ ಡಾಕ್ಟ್ರೇ ಹೇಳಿದ ಬದುಕಕ್ಕಾಗಲ್ಲ ಅಂತ. ಅವನಿಗೆ ಶುದ್ಧ ಮಾಡಿ, ಅವನ ಮನುಷ್ಯನ ಮಾಡಿ, 24 ಗಂಟೆ ಸ್ಮೋಕರ್ ಇದ್ದವ. ಅವನು ಶುದ್ಧ ಆಗಿ ಗೆದ್ದ. ಅವನು ಇಲ್ಲಿ ಬರ್ತಿರ್ತಾನವ ಯಾವಾಗಲೂ. ಅವ್ರ ಮದುವೆ ಆಗಬೇಕಾಗಿತ್ತು, ಮದುವೆನೂ ಆಯಿತು. ಅವ್ರ ಮಕ್ಕಳು ಆಗಬೇಕಾಗಿತ್ತು, ಮಕ್ಕಳು ಆಯಿತು. ಎಲ್ಲೂ ಗೆದ್ರು ಅವರು. ಆ ಮನೆ ಅಲ್ಲೇ ಇತ್ತು. ಅಜ್ಜ ಒಂದು ಸಲ ಪಾದ ಇಟ್ಟರು. ಅಂದರೆ ಯಾರ ಕಡೆ ಹೋಗಲ್ಲ ನಾನು, ಬಟ್ ಅದು ಕಾರಣ ಇತ್ತು ಹೋಗಕ್ಕೆ. ಆಯ್ತು ನಡಿ. ಆ ಮನೆ ಪಾದ ಇಟ್ಟು ಆಶೀರ್ವಾದ ಮಾಡಿ, ಆ ಗಂಡ ಸ್ವಲ್ಪ ತೊಂದರೆ ಇತ್ತು ಆತನಿಗೆ. ಯಾಕಂದ್ರೆ ಭಾಳ ಜಲ್ದಿ ಆತನ ಪುರಾಣ ಹೋಗೋದಿತ್ತು. ಇದೆಲ್ಲ ಇವ್ ಮಾತ್ರ ಗೊತ್ತಿರ್ತಾ. ನಮ್ಮ ಭಕ್ತರು ಹೆಂಗೆ ಹೋದ್ರು ಅಜ್ಜ ಅನ್ಕೊಂಡು ಪರವಾಗಿಲ್ಲ, ಹೋಗಿ ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರ ಮನೇಲಿ 2 ನಿಮಿಷ ಕೂತ್ ಆ ಗಂಡಂಗೆ ಹೇಳಿ, ಎಲ್ಲ ಇವತ್ತು ಇಟ್ಕೊಳಪ್ಪ, ಅವ್ರಿಗೂ ಭಾಳ ಆಗ್ತದೆ. ಇನ್ನು ನಾನು ಹೆಂಗೆ ಕಾಣ್ತೀನೋ ಗೊತ್ತಿಲ್ಲ. ಆಶೀರ್ವಾದ ಅರ್ಥ ಆಗಲಿಲ್ಲ ಆ ಮಾತು. ಆಮೇಲೆ ಆ ಗಂಡು ಹೋದ್ಮೇಲೆ ಆ ತಾಯಿ ಬಂದು ಹೇಳಿದ್ದೀನಿ, ನೀನು ನಮ್ಮ ಮನೆಯಾಗ ಈ ಮಾತು ಹೇಳಿದೆಪ್ಪ, ಅರ್ಥ ಆಗಲಿಲ್ಲ ನಮ್ಗೆ, ಅರ್ಥ ಬಿಚ್ಚಿ ಹೇಳೋಕ್ಕಾಗಲ್ಲವ ಒಂದೊಂದು ವಿಷಯ ಅಂತ ಹೇಳಿ ಬಂದಿದ್ವಿ ನಾವು. ಸೊ ಹೀಗೆ ಅಲ್ಲಿಂದ ನಾವು ಕರೆಕ್ಟಾಗಿ ಸವದತ್ತಿಗೆ ಹೊರಟ್ವಿ. ನಾವು ಹೇಳಿದ್ದು ಅಲ್ಲಿ ಹೋಗಿದ್ದ ಸಮಯ ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆಗಿರಬೇಕು. ರೋಡಿಂಗಲ್ಲೋ ಟ್ರಾಫಿಕಲ್ಲೋ ಕರೆಕ್ಟಾಗಿ ರೀಚ್ ಆದ್ವಿ. ಅಲ್ಲಿ ಬಂಗಾರದಂತ ನಮ್ಗೆ ಕರ್ಕೊಂಡ್ರು. ಅಲ್ಲಿ ಫಸ್ಟ್ ಡೇ ತುಂಬಿತ್ತು ಜನ, ಕೂತ್ಬಿಟ್ಟಿದ್ರು ಅವರು. ಅಲ್ಲೂ ಆಶೀರ್ವಾದ ಕೊಟ್ಟು ಭಾಳ ಚಂದ ನಡೆಸ್ಕೊಂಡ್ರು ಅವರು. ಅಲ್ಲಿ ಅಡುಗೆ ಮಾಡಿದರು. ಅವರಲ್ಲಿ ಭಾಳ ಶಿಸ್ತಿತ್ತು. ಏನೇ ಒಂದು ಅಡುಗೆ, ಯಾಕಂದ್ರೆ ದತ್ತನ ಸಂಪ್ರದಾಯ, ದತ್ತಿನ ಪೀಠದವರು ಅವರು, ದತ್ತನ ಗುಡಿಯದಲ್ಲಿ ತಮ್ಮ ಜೀವನನೂ ತ್ಯಾಗ ಮಾಡ್ಯಾವ. ಫ್ಯಾಮಿಲಿ ಬಂದವರಿಗೆಲ್ಲ ಊಟ ಕೊಟ್ಟು ಮಾಡ್ಯಾರ, ಮನೇನೇ ದೇವಸ್ಥಾನ ಮಾಡ್ಯಾರ ಅವರು. ಅದಕ್ಕೆ ಅಂತ ದತ್ತನ ಸಂಪ್ರದಾಯ, ದತ್ತನ ಪೀಠದವರು, ದತ್ತನ ಅರಿವಿರೋರಿಗೆ ಈ ನೋವು ಇರಂಗಿಲ್ಲ. ಊಟ ಕೊಡೋದು ಭಕ್ತಿಯಿಂದ ಮನಸ್ಸಿಂದ ಕೊಡ್ತಾರೆ. ಸೊ ಅಲ್ಲಿ ಹೋದ ತಕ್ಷಣ ನಮ್ಮ ಭಕ್ತರೆಲ್ಲ ಸುಸ್ತಾಗಿದ್ದರು. ಫಸ್ಟ್ ಕ್ಲಾಸ್ ಭಕ್ತರಿಗೆ ಆಶೀರ್ವಾದ ಆಗ್ತಾನೇ ಇತ್ತು. 9 ನಡೀತಾ ಏನೈತಿ, ಈಗ ಊಟಕ್ಕೆ ಹೋಗ್ತಾ ಇದ್ರು. ಮೊದಲೇ ಅವ್ರು ಕರ್ಕೊಂಡೋಗಿದ್ರು, ಅಜ್ಜ ನಡಿಯಪ್ಪ. ಅಲ್ಲಿ ಏನು ಮಾಡಿದರು, ಅಡುಗೆ ಮಾಡಿದರು ಅವರು.
ಎಂಥ ಥರ ಒಂದು 20 ಥರ ಅಡುಗೆ, ಪೂರಿ ಅಂತ, ರೋಟಿ ಅಂತ, ಚಿತ್ರಾನ್ನ. ಅವು ಅಡುಗೆ ನೋಡಿದ್ರೆ ನಮ್ಮ ಬೆಂಗಳೂರು ಮನೆ ಅಲ್ಲಾಡ್ತಿರ್ಲಿಲ್ಲ. ಗುರು ಯಪ್ಪ, ಹೇಳಿನಲ್ಲ, ಗುರುನ ಜೊತೆ ಬರೋದು ಒಂದೇ ಅಲ್ಲ, ಗುರುನ ಜೊತೆ ಬಂದ್ರೆ ನೀವು ಪಂಚ ಪಕ್ವಾನ ಸಿಗೋದು, ಪಂಚ ಗೌರವಗಳು ಸಿಗೋದು. ಇದೆಲ್ಲ ಮರ್ತೀರಿ ನೀವು? ಮನುಷ್ಯತ್ವ ಇರುವ ಮನುಷ್ಯ ಅರ್ಥ ಮಾಡ್ಕೋಬೇಕು. ಈಗ ನೀವು ಹೋಗ್ಬಾರಿ ನೋಡೋಣ, ಸಿಗ್ತದೇನು? ನಾಟಕ ಮಾಡಿದ್ರಿ, ನಿಮ್ಮ ಇಷ್ಟಕ್ಕೆ ನಿಮ್ಮ ವಸ್ತು, ಆ ವಸ್ತು ಜೊತೆ ನೀವು ಇರಬೇಕಂದ್ರೆ ಗುರುನ ಹಾಳು ಮಾಡಿದ್ರಿ. ಈ ಜಾಗದಲ್ಲಿ ಶುದ್ಧ ಇಲ್ಲ ಅಂತ ನೀ ಹ್ಯಾಂಗೆ ಹೇಳ್ದಿ? ಇದು ನಾವು ಬಿಡಂಗಿಲ್ಲ. ಇದು ಪವಿತ್ರವಾದ ಜಾಗ. ತಾಯಂದ್ರಿಗೆ, ಮಕ್ಕಳಂದ್ರಿಗೆ ಇದು ಅಪ್ಪನ ಜಾಗ, ತಾಯಿ ಜಾಗ ಎಲ್ಲೋ ಅದ. ಇಲ್ಲಿ ಇಂಥ ಜಾಗನ ಹೇಗೆ ನೀವು ಮಾತಾಡಿದ್ ನಾವು ಬಿಡಂಗಿಲ್ಲ. ಈ ವಿಷಯಕ್ಕೆ ಇದು ಬಹಳ ದೊಡ್ಡ ವ್ಯಕ್ತಿತ್ವ, ಬಹಳ ದೊಡ್ಡ ಮಟ್ಟಕ್ಕೆ ಹೋಗ್ತದೆ. ಇದು ತಿದ್ಕೊಳ್ರಿ, ಮೊದಲು ತಿದ್ದಿ ಫೋನ್ ಮಾಡ್ರಿ ಅವರಿಗೆ. ಅದಕ್ಕೆ ಎಷ್ಟೋ ಜನ ಬಂದು ಉತ್ತರನೂ ಕೊಟ್ಟಾರ ಫೋನಲ್ಲಿ. ನಾವು ಭಾಳ ತಪ್ಪು ಮಾಡಿಯೋ ಅಜ್ಜ, ನೀವು ಯಾರೇನು ತಡೆದು ಅವರೆಲ್ಲ ಈಗ ಫೋನ್ ಮಾಡ್ತಾನೆ ಇದ್ದಾರೆ. ನಾವು ಅನ್ಕೊಂಡಿರಲಿಲ್ಲ ಗುರುಗಳೇ ಈ ರೀತಿ ಅದ ಅಂತ. ನಾವೇನೋ ಹುಚ್ಚರಂಗ ಮಾತು ಕೇಳ್ಕೊಂಡು ನಾವು ಮುಟ್ಟಾಡ್ರಾದೀವಿ. ನಾವು ಬಂದರೆ ನೀವು ಬೈತೀರ. ಬೈಯೋದು ನನ್ನ ಧರ್ಮದ, ಬೈಲೇಬೇಕು. ಮಾಡಿದ ಕರ್ಮದಲ್ಲಿ ನಿಮ್ಮ ದೇಹದ ಅದು ಹೋಗ್ಬೇಕಾದ್ರೆ ನಾವು ಬೈದೇ ತೆಗಿಬೇಕದು. ಮುಂದೆ ಬರೋದು ನಿಮ್ದು. ಆದ್ರೆ ನನ್ನ ನೀವು ತೋರಿಸ್ಕೊಟ್ರಿ, ನಿಮ್ಮನ್ನ ಇಷ್ಟು ಕರ್ಮತ್ತಿಂದು ನಿಮ್ಮನ್ನೆಲ್ಲ ಗೆಲ್ಲಿಸ್ಕೊಟ್ಟು ಆ ಗುರುನ ನೀವು ಯಾವ ರೀತಿ ನಂಬಿಟ್ರಲ್ಲ, ಆ ಗುರು ನಮ್ಮನ್ನ ಯಾವ ರೀತಿ ನೀವು ಅದು ನಡ್ಸ್ಕೊಂಡ್ರಲ್ಲ ಅಂತ ಹುಚ್ಚರ ಮಾತು ಕೇಳಿ ಅಂತ ನನಗೆ ಅರಿವು ಕೊಟ್ರಿ ನೀವೆಲ್ಲ. ಇನ್ನು ನಾ ಹುಷಾರಾಗಿರ್ಬೇಕಾಗ್ತದೆ. ಎಲ್ಲರೂ ನನ್ನ ಮಕ್ಕಳು, ನನ್ನವರು ಅಂತ ಮನೆಗೆ ಸೇರಿಸಿ ಭಾಳ ತಪ್ಪು ಮಾಡಿದೆ. ಎಲ್ಲರನ್ನೂ ಸೇರಿಸಿ ಒಂದು ಮದುವೆಯ ಮಗನ ಮದುವೆ ಆದಾಗ 4 ಜನ ತನ್ನ ಸ್ವಂತ ಸಂಬಂಧಿಕರಿದ್ರು. ಎಲ್ಲ ಈ ಭಕ್ತರೇ ಇದ್ರು. A to Z ಭಕ್ತರೇ ಸೇರಿದ್ರು ಅವತ್ತು. ನಿಮ್ಗೆಲ್ಲರಿಗೂ ಗೊತ್ತದ, ಎಲ್ಲರಿಗೂ ಆಶ್ಚರ್ಯ ಇತ್ತು. ಗುರುಜಿ ನೀವು ಯಾರು? ನನಗೆ ಭಕ್ತರೇ ನೀವು. ನನ್ನ ರಿಲೇಷನ್ ಎಲ್ಲ ದೂರ ಹೋಗ್ಯಾರ. ನೀವು ಫಕೀರ್ ಆದ್ಮೇಲೆ ಅದ ಜನ ದೂರ ಹೋಗ್ಯಾರ. ಅವ್ರದ್ದು ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಬಂದವ್ರು ಬರ್ತಾರೆ, ಅಷ್ಟು ನೋವು ಕೊಟ್ಟಾರ. ಈಗ ನೀವೇ ನನ್ನ ಭಕ್ತರು. ಅವತ್ತಿನ ದಿನ 1000 ಮಂದಿ ಏನಿದ್ರು ನನ್ನ ಭಕ್ತರೇ ಬಂದಿದ್ರು. ಯಾಕೆ ಕರೆದ? ಇಲ್ಲ ನಾಟಕ ಮಾಡಕ್ಕೆ ಕರೆದ? ಅಥವಾ ನಿಮ್ಮ ಹತ್ರ ಪ್ರೈಸ್ ಬೇಕು, ಅಥವಾ ನಿಮ್ಮ ಹತ್ರ ಇದು ಬೇಕಂತ? ನೋ, ನನ್ನ ಭಕ್ತರು ಬರಲಿ, ನನ್ನ ಭಕ್ತರು ನೋಡಲಿ, ಭಕ್ತರು ಸೇರಿ ಊಟ ಮಾಡಲಿ, ಖುಷಿಯಿಂದ ಕರೆದ ಹೊರತು ಅದಕ್ಕೆ ನೀವೇನು ಕಾಣಿಕೆ ಕೊಟ್ರಿ? ಇದೇನಾ? ಆ ಭಕ್ತರು ಬಂದು ಸೇರಿ ಮದುವೆ ಥರ ನೀವು ಓಡಾಡಿದ್ರಿ. ನಿಮ್ಮ ಮನೆಯಲ್ಲಿ ಮದುವೆ ಥರ ನೀವು ಓಡಾಡಿದ್ರಿ. ಕೊನೆಗೆ ಏನು ಹೆಸರು ಕಟ್ಟಿದ್ರಿ ಈ ಜಾಗಕ್ಕೆ? ಆ ಮಗನಿಗೆ ಏನು ಕಟ್ಟಿದ್ರಿ? ಬಾಳದ ಕತಿ, ಬಡ್ಡಿ ಸಮೇತ ಉತ್ತರದ ಇದಕ್ಕೆ. ಇಷ್ಟು ಹೇಳಿ ಸೌದತ್ತಿಗೆ ಹೋದ್ವಿ. ಭಕ್ತರಿಗೆ ಊಟ ಮಾಡಿ ಟೈಮ್ 9 ಗಂಟೆಗೆ ಸ್ಟಾರ್ಟ್ ಆಯ್ತು ಊಟ. 11 ಗಂಟೆ ತನಕ ಒಂದು 5 ಪಂಕ್ತಿ ಆಯಿತು. ಮೊದಲೇ ಕೇಳಿದ್ರು ಅವ್ರು ಆಶೀರ್ವಾದ ಮಾಡೋ ಅಜ್ಜ ಐಟಮ್ಸ್ ಇದು ಹೇಳಿಲ್ವಲ್ಲ, ಕರ್ಕೊಂಡೋಗಿ ಅನ್ನಪೂರ್ಣೇಶ್ವರ ಆಶೀರ್ವಾದ ತೊಗೊಂಡ್ರು. ಅದಕ್ಕೆಲ್ಲ ವಿಭೂತಿ ಹಾಕ್ದ ಅಜ್ಜ. ಒಂದು 40ರಿಂದ 45 ಜನಕ್ಕೆ ಅಷ್ಟೇ ಮಾಡ್ಯವಪ್ಪ ಅಡಿಗೆ. ನೋಡಿದ್ರೆ ಭಾಳ ಇದ್ದಾರೆ ಮಂದಿ. ಹೋಗಯ್ಯವ್ವ, 1000 ಜನಕ್ಕೆ ಹಾಕ್ತೇನು, ತುಂಬಿಸ್ಕೊಡ್ತೀನಿ ಅಂದಾಗ ನಿಜ ಹೇಳ್ತೀನಿ, ಅವತ್ತೊಂದು 300 ಜನ ಊಟಕ್ಕಾಗಲಿ. 250-300 ಜನ ಊರಿನೋಡು ಸೇರಿದ್ರು, ಅವ್ರ ಮನೆಯವರು, ನಮ್ಮ ಭಕ್ತರೆಲ್ಲ ಸೇರಿ. ಅವ್ರಿಗೆ ಏನಾಯ್ತು, ಅಡುಗೆ ಮಾಡಿದವ್ರಿಗೆ ಅವತ್ತಿನ ಫಸ್ಟ್ ಡೇ ನಾವು ಹೋಗಿದ್ದು. ಅವ್ರಿಗೆ ಫಸ್ಟ್ ಡೇ ಅವ್ರು ನಾವು ರೀಚ್ ಆಗಿದ್ದು 15. ಆಮೇಲೆ ಹೋದ್ವಿ. ಅವತ್ತು ಹೋದಾಗ ಈ ಶಕ್ತಿ ಅವ್ರಿಗೆ ಏನೂ ಗೊತ್ತಿರಲಿಲ್ಲ. ಅವತ್ತಿನ ದಿನ ಅವ್ರಿಗೆ ಎಷ್ಟು ಜನ ಊಟ ಮಾಡ್ತಾರೆ ಅದು ಅಕ್ಷಯ ಆಗ್ತಾನೆ ಇದೆ. ಅಡುಗೆಗಳು ಎಲ್ಲರೂ ಊಟ ಮಾಡ್ಯಾರ. ಮೊದಲನೇ ಪಂಕ್ತಿಗೆ ಏನು ಬಡಿಸ್ಯಾರ, ಕೊನೆ ಪಂಕ್ತಿಗೆ ಎಲ್ಲೋ ಐಟಮ್ ಇತ್ತು ನೋಡ್ರಿ. ಅವ್ರಿಗೆ ಕೋಸಂಬರಿ ಮಾಡ್ಕೊಂಡು, ಚಟ್ನಿ ಪುಡಿ ಮಾಡ್ಕೊಂಡು, ಆ ಜುಣ್ಕ ಮಾಡ್ಕೊಂಡು, ರೊಟ್ಟಿ ಎಷ್ಟಿತ್ತು? 40 ಮಂದಿಗೆ ಎಷ್ಟು ಇರ್ತಾರೆ? 2 ಅಂದ್ರೆ 60-70 300 ಮಂದಿ ರೊಟ್ಟಿ ತಿಂದ. ಅಲ್ಲಂತೂ ಒಬ್ಬೊಬ್ರು 4 ಎಲ್ಲರೂ ಅವ್ರು ಆಶೀರ್ವಾದ ಬರುತ್ತೆ. ಅಲ್ಲೇ ಅವ್ರು ಮಾತಾಡ್ಬಿಟ್ರು, ಇದು ಅಜ್ಜನ ಆಶೀರ್ವಾದ. ನಾವು ಕಣ್ಣಾರೆ ಕಂಡು ಅನ್ನಪೂರ್ಣೇಶ್ವರಿ ಅವನು. ಆವಾಗ ಅವತ್ತೇ ಅವ್ರ ಮನಸ್ಸು ಚೇಂಜ್ ಆಗಿ ಇನ್ನೂ ಅವ್ರು ಭಕ್ತಿ ಪೂರ್ವಕವಾಗಿ ಮಾಡ್ಕೊಂಡು ಹೋದ್ರು. ಇದು ಕೊನೆ ತನಕ ಹಿಂಗೆ ಮಾಡ್ಕೊಂಡು ಹೋಗ್ತಾರೆ ಅದು ನನಗೆ ಗೊತ್ತದ. ಆ ಸಂಪ್ರದಾಯ ಎಲ್ಲೂ ಹೋಗಂಗಿಲ್ಲ. ಅಲ್ಲೂ ಹೋಗಿ ಚುಚ್ಚಾವ್ ಅದು ಅವ್ರ ಮಾತು ಕೇಳೋದ ಅಲ್ಲ. ಬಟ್ ನಾ ಯಾಕೆ ಹೋದೆ ಅವ್ರ ಮನೆಗೆ? ನನ್ನ ಭಕ್ತನ ಉಳಿಸ್ಬೇಕು, ನನ್ನ ಭಕ್ತನ ಬೆಳೆಸ್ಬೇಕು. ಸೊ ಆವಾಗ ನೆಕ್ಸ್ಟ್ ಡೇ ಒಂದು ಹೋಮ ಇಟ್ಟಿವಿ ನಾವು. ಎಲ್ಲಿ? ಸವದತ್ತಿ ಆ ಮನೆಯ ರಘು ಶರ್ಮಾ ದೀಕ್ಷಿತ್ ಎಲ್ಲ ಬಂದಿದ್ದರು. ಹೋಮ ಹೇಗಾಯಿತು ಅಂದರೆ ದೊಡ್ಡ ಹೋಮ. ಅವ್ರಿಗೆ ಅರ್ಥ ಆಗಲಿಲ್ಲ ಅದು. ಆ ಹೋಮ ನೋಡಿ ಅವ್ರು ಸುಸ್ತಾದರು. ಈ ಟೈಮ್ ಹೋಮ ಆಗಬೇಕು, ಸವದತ್ತಿ ನಾವು ಭೇಟಿ ಮಾಡಬೇಕು, ಸವದತ್ತಿಗೆ ನಾವು ಭೇಟಿ ಆಗಬೇಕು. ಈ ಟೈಮಿಗೆ
ಬೆಳಗ್ಗೆ 6:30ಗೆ ಸ್ಟಾರ್ಟ್ ಮಾಡಿದ್ರು. ಅಭಿಷೇಕ ಆಯಿತು. ದತ್ತ ನಾವು ಅಷ್ಟೊತ್ತು ರೆಡಿ ಇದ್ವಿ. ಸ್ವಲ್ಪ ಮಡಿವಂತಿಗೆ ಡ್ರೆಸ್ನಲ್ಲಿ ಸ್ವಲ್ಪ ಮಾತಾಡಿದ್ರು. ಬೈದಮ್ಮ, ಯಾರು ಮಡಿವಂತಿಗೆ ಡ್ರೆಸ್ ಅಂತೀರಿ, ಅದನ್ನು ಅವ್ರು ಅರಿವು ಕೊಟ್ಟ. ಸೊ ತಾನು ಮಡಿವಂತಿಗೆ ಅವತ್ತು ಅಷ್ಟೊಂದು ಮಡಿವಂತಿಕೆ ಆಗಿ ನಿಂತಿರಲಿಲ್ಲ ನಮ್ಮ ಫಕೀರ್ ಆದಮೇಲೆ. ಅವತ್ತು ಅವ್ರಿಗೋಸ್ಕರ ಒದ್ದೆ ಬಟ್ಟೆ ತಗೊಂಡು ತಾನು ನಿಂತು ದತ್ತನ ಅಭಿಷೇಕ ಮಾಡಿಸ್ದ ದೀಕ್ಷಿತ. ಒಂದು ಕಡೆ ಅಭಿಷೇಕ ಆಗ್ತಿತ್ತು, ಒಂದು ಕಡೆ ಹೋಮ ಆಗ್ತಿತ್ತು. ಇದೊಂದು ಭಾಳ ಟೀಮ್ ಇತ್ತದು, ಟೀಮ್ ವರ್ಕ್ ಇತ್ತು. ಮಾಡ್ಕೊಂಡು ಹೋದರು. ಅಭಿಷೇಕನೂ ಜೋರಾಯಿತು, ಆ ಕಡೆ ಹೋಮನೂ ಜೋರಾಯಿತು. ಜನ ತುಂಬಿದ್ರು. 9:30ಗೆ ಇದಕ್ಕೆ ಹೋಗ್ಬೇಕಾಗಿದ್ದು ಸವದತ್ತಿ ಯಲ್ಲಮ್ಮ ಗುಡ್ಡಕ್ಕೆ. ಆ ಯಲ್ಲಮ್ಮ ಗುಡ್ಡಕ್ಕೆ ಹೋಗ್ಬೇಕು, ಟೈಮ್ ಅದ. ಇಲ್ಲೇ ಹೋಮ ಇಷ್ಟೊತ್ತಿಗೆ ಮುಗ್ಬೇಕು, ಅಷ್ಟೊತ್ತಿಗೆ ಮುಗಿಸಿದ್ರು ಅವರು. ಅಲ್ಲಿ ಅಭಿಷೇಕ ನಮ್ಮ ಕೈಲಿ ಮಾಡಿಸ್ದವ ದೀಕ್ಷಿತ್. ಹಿಂದಿನ ದಿನ ಹೇಳಿದ ದತ್ತಾತ್ರೇಯ 3 ಅವತಾರ ನೀವು ಅಂತೀರಿ, 3 ಮುಖ ಕೊಟ್ಟಿರಿ. ದತ್ತನ 3 ಮುಖ ಇಲ್ಲ. 3 ಅವತಾರದ ಪುರುಷ ಒಬ್ಬ ದತ್ತ. ಆ ಅವತಾರ ಪುರುಷ ನಾವು ದತ್ತನ ನೋಡ್ಬೇಕಾದ್ರೆ ಬ್ರಹ್ಮ ವಿಷ್ಣು ಮಹೇಶ 3 ಸೇರಿ ನೋಡ್ತೀವಿ. ಯಾಕಂದ್ರೆ 3 ಜನ ಆ ತಾಯಿ ಮನೆ ಬಂದು ಊಟಕ್ಕೆ ಬಂದಿರ್ತಾರೆ, ಅನಸೂಯ ಮನೆ. 3 ಜನ ಬಂದು ಒಬ್ಬ ಋಷಿ ಮುನಿಗಳ ವೇಷದಲ್ಲಿ ಬಂದು ಊಟ ಕೊಡು ಅಂತ ಕೇಳ್ತಾರೆ. ಆ ಊಟ ಕೊಡು ಕೇಳಿದಾಗ ಆ ತಾಯಿ, ಯಾಕಂದ್ರೆ ಗುರು ಸಂಪ್ರದಾಯ ಕೊಡ್ಲೇಬೇಕು, ನನ್ನ ಯಜಮಾನರು ಹೋಗಿದ್ದಾರೆ, ಈಗ ಬರ್ತಾರೆ, ಅವ್ರು ಬರಬೇಕಾದ್ರೆ ಅವ್ರ ಮುಂದಿನ ನಾನು ನಿಮ್ಗೆ, ಯಾಕಂದ್ರೆ ಗಂಡ ಹೆಂಡತಿ ಬಳಸಿದ ಪವಿತ್ರತೆ ಇದಲ್ಲ ಅಂತ ಕೇಳ್ತಾರೆ. ನಾ ಶಾರ್ಟಲ್ಲಿ ಹೇಳ್ತಾ ಇದ್ದೆ. ಆವಾಗ ಅವರು ಪರೀಕ್ಷೆ ಮಾಡಕ್ಕೆ ಬಂದಿರ್ತಾರಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ, ಅವರದು ಒಪ್ಪೋದಿಲ್ಲ. ನೋ 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 ನಾನು ಈಗಲೂ ಊಟ. ಅದು ಹೇಗೆ? ಯಾಕೆ ರೆಡಿ ಆಗ್ತಾರೆ. ಆಯ್ತು, ನಾವು ಊಟ ಕೊಡಕ್ಕೆ ರೆಡಿ ಇದ್ದೆ. ಆಯ್ತು, ಯಜಮಾನರು ಇಲ್ಲಿಂದ ನಾನು ಕ್ಷಮೆ ಕೇಳ್ಬೇಕು. ಯಾಕಂದ್ರೆ ಯಲ್ಲಮ್ಮನ ಕಥೆಯಲ್ಲಿ ಆಯ್ತಲ್ಲ, ಜಮದಗ್ನಿ ಯಲ್ಲಮ್ಮನ ಕಥೆಯಲ್ಲಿ ಹಂಗೆ ಆಗ್ಬಾರ್ದು ಅಂತ ಗೊತ್ತಿತ್ತು. ಅವಾಗ ದತ್ತನ ಸಂಪ್ರದಾಯ ರೆಡಿ ಆದ್ಲು. ಆದ್ರೆ ಅವ್ರು ಏನು ಕೇಳಿದ್ರು, ಇನ್ನೂ ಪರೀಕ್ಷೆ, ನೀ ವಿವಸ್ತ್ರವಾಗಿ ಮೈ ಮೇಲೆ ಏನೂ ಬಟ್ಟೆ ಇಲ್ದಂಗೆ ನಮ್ಗೆ ಊಟ ಬಡಿಸ್ಬೇಕು, ಅದೇ ನಮ್ಮದು ಇವತ್ತು ಇದು ಅದ ನಮ್ಮದು. ಅವ್ರ ಶಿಸ್ತು ಏನೋ ಒಂದು ಪರೀಕ್ಷೆ ಆಕಿಗೆ. ಇಲ್ಲಿ ಬೇರೆ ಏನೂ ಕತೆ ಇಲ್ಲ. ಎಲ್ಲೇ ನಮ್ಮಂಥವ್ರು ಅದನ್ನು ಕೇಳ್ಬಿಟ್ರೆ ಅದಕ್ಕೂ ಒಂದು ಕತೆಗೆ ತೆಗಿತಿದ್ರು ಅವರು. ಅವಾಗ ಆಕಿ ಏನು ಮಾಡ್ತಾರೆ ನೋಡ್ರಿ, ಎಷ್ಟು ಅದಕ್ಕೆ ಅಂತಾರ ಸಾತ್ವಿಕರು, ನಿಜವಾಗಿ ಸಂಸಾರ ನಡೆಯುವ ಹೆಣ್ಮಕ್ಕಳು, ನಿಜವಾಗಿ ಸಂಸ್ಕಾರದ ಅರಿವು ತಗೊಳ್ಳೋರು, ಇನ್ನೊಬ್ಬರ ಬಗ್ಗೆ ಕೆಟ್ಟ ಅಭಿಮಾನಗಳು ಇಲ್ಲದೆ ಇರೋರು, ಇನ್ನೊಬ್ಬರನ್ನು ತುಳಿಯದೇ ಇರೋರು, ಒಬ್ಬ ಸೈಕೋ ಇಲ್ದವರು ಹೆಣ್ಮಕ್ಕಳು ಯಾವ ರೀತಿ ಇರ್ತಾಳಂತ ಅನಸೂಯಮ್ಮ ತೋರಿಸ್ತಾಳೆ. ಆಕಿ ಏನು ಎಂಥ ಗುರುನ್ ಕರ್ಕೊಂಡು ಬಂದಾರ, ನಾನು ಎಲ್ಲ ಬಟ್ಟೆ ಬಿಚ್ಚಿ ನಿಂತ್ಕೋಬೇಕು ಅವ್ರ ಮುಂದೆ, ನನ್ನ ಏನು ನೋಡ್ಬೇಕಂತಿದ್ದಾರೋ ಅವರು, ಏನು ನ್ಯಾಯನ ಅಂತ ಜಗಳ ಮಾಡಲಿಲ್ಲ, ಅಥವಾ 3 ಮಂದಿ ಆಚೆ ಕಳಿಸ್ಲಿಲ್ಲ, ಅಥವಾ ಮೊಬೈಲಲ್ಲಿ ಅವ್ರ ಮಾತುಗಳನ್ನು ತಗೊಳ್ಳಿಲ್ಲ. ಆಕೆ ಏನು ಮಾಡಲಿಲ್ಲ ತಾಯಿ. ಅದೇ ಹೇಳ್ತಾರಲ್ಲ, ಶ್ರೀರಾಮ ಮರ್ಯಾದ ಪುರುಷೋತ್ತಮ ಯಾವುದೂ ತಲೆ ಹಾಕೊಳ್ಳಿಲ್ಲ ಅವನು. ಅದೇ ಥರ ಗುರು ಇಲ್ಲೂ ಅಷ್ಟೇ. ಆಕೆ ಏನು ಮಾಡಿದ್ಲು, ಆಯ್ತು ಅಂದ್ಬಿಟ್ಟು 3 ಬ್ರಹ್ಮ ವಿಷ್ಣು ಮಹೇಶ್ವರನ ಮಗು ಆಗಿ ಮಾಡ್ಬಿಟ್ರು, ಮಕ್ಕಳಾಗಿ ಮಾಡ್ಬಿಟ್ರು. ಚಿಕ್ಕ ಚಿಕ್ಕ ಮಕ್ಕಳು. ಆ ಚಿಕ್ಕ ಚಿಕ್ಕ ಮಕ್ಕಳು 3 ತನ್ನ ತೊಡೆ ಮೇಲೆ ಕುಡಿಸ್ಕೊಂಡು ಊಟ ಮಾಡ್ದಂಗೆ, ಅವ್ರಿಗೆ ಹಾಲು ಕುಡಿಸ್ದಂಗೆ ನಾಟಕ ಮಾಡಿಸಿ ಊಟ ಕೊಟ್ಲು ಅವ್ರಿಗೆ. ಅಷ್ಟೊತ್ತಿಗೆ ಬಂದ ಗಂಡ ನಡು ಸಂಗತಿ ಹೇಳಿದ್ರು. ಇಲ್ಲಿ ಯಾರ್ಯಾರ ಮೇಲೇನೂ ಅಪವಾದ ಕಟ್ಟಂಗಿಲ್ಲ. ಅಥವಾ ಅನಸೂಯ ಮೇಲೆ, ಅವ್ರ ಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರ ಈಕಿನ ಯಾಕೆ ಹಿಂಗೆ ನೋಡಿದ್ರು, ಅವ್ರಿಗೆ ಏನು ಆಸೆ ಇತ್ತು ಈಕಿನ ನೋಡ್ಬೇಕಂತ, ಯಾಕೆ ಅವ್ರ ಮನೆಯಾಗ ಸಂಸಾರ ಇರಲಿಲ್ಲೇನು, ಬ್ರಹ್ಮಗೆ ಹೆಣ್ತಿಲ್ಲೇನು, ಇವೆಲ್ಲ ತೆಗಿತಿದ್ರಿ ನೀವು. ಅದೇ ಥರ ಹಾಳು ಮಾಡಿದ್ರು ಈ ಜಾಗನ. ಅಲ್ಲಿ ಅವ್ರಿಗೂ ಪರೀಕ್ಷಾ ಬಂದಿವು, ಆಕಿನ ಪರೀಕ್ಷೆ ಮಾಡಕ್ಕೆ ಬಂದಿದ್ರು. ಆಕಿನ ಅರಿವು ತಗೋಪ್ಪ, ನಾಳೆ ಒಬ್ಬ ದತ್ತ ಹುಟ್ಟಬೇಕಾಗಿತ್ತು ಅವ್ರ ಮನೆಯಾಗ, ಇಡೀ ಜಗತ್ತಿಗೆ ಅವ ಬೆಳಕಬೇಕಾಗಿತ್ತು. ಅದಕ್ಕೆ ಇದೆಲ್ಲ ನಾಟಕ ನಡೀತು. ಆವಾಗ ಈಕಿ ಗಂಡ ಹೇಳಿದಾಗ ಗಂಡ ಭಾಳ ಖುಷಿ ಪಡ್ತಾನೆ. ಅನಸೂಯ, ನಾನು ಎಷ್ಟು ಜನಕ್ಕೆ ಪುಣ್ಯ ಮಾಡಿದ್ದೀನಿ ನಾನಂತ ಹೆಂಡತಿನ ಪಡ್ಕೊಂಡಿದ್ದೀನಿ. ಆ ಕಡೆ ಗುರುನ ವಾಣಿ ಉಳಿಸ್ದಿ, ಇಲ್ಲಿ ನನ್ನ ಸಂಪ್ರದಾಯ ಉಳಿಸ್ದಿ, ನೀನು ಮಾನ ಉಳಿಸ್ಕೊಂಡಿ ಅಂತ ಭಾಳ ಖುಷಿ ಪಟ್ಟಾಗ ಆವಾಗ 3 ಜನ ಯಾರಂದಕ್ಕೆ ಅವ್ರಿಗೂ ಗೊತ್ತಿಲ್ಲ, ಬಟ್ ಈಕಿಗೆ ಗೊತ್ತಿತ್ತು. ಯಾಕಂದ್ರೆ ಸಾತ್ವಿಕಳಕಿ, ಸಾತ್ವಿಕ ಪುರುಷಳಕಿ. ಯಾರು? ಹೆಣ್ಣು ಅನಸೂಯ. ಎಲ್ಲವೂ ಗೊತ್ತಿತ್ತು. ಪತಿವ್ರತೆ ಹೆಣ್ಣಿಗೆ ಎಲ್ಲವೂ ಗೊತ್ತಿರ್ತಾವ, ಇಲ್ದವ್ರಿಗೆಲ್ಲ ನಾಟಕ ಇರ್ತಾವ. ಆವಾಗ ಆಕಿ ವಿವಸ್ತ್ರಳಾಗಿ ಬಟ್ಟೆ ಹಾಕೊಂಡ್ಮೇಲೆ ಆ 3 ಮಕ್ಕಳನ್ನ, ಇನ್ನು ನಿಮ್ಮ ರೂಪ ತಗೊಳ್ರಿ ಅಂತ ಬ್ರಹ್ಮ ವಿಷ್ಣು ಮಹೇಶ್ವರಾಗಿ ನಿಂತ್ಕೊಂಡ್ಬಿಡ್ತಾರೆ. ಸಾಷ್ಟಾಂಗ ನಮಸ್ಕಾರ ಆಗ್ತಾರೆ. ಆವಾಗ ಅವರೆಲ್ಲ ಭಾಳ ಹೇಳ್ತಾರೆ, ಹೇಳಂಗಿಲ್ಲ, ಈ 3 ಮಕ್ಕಳಿಗೆ ನಮ್ಮ ಮನೆಯಾಗೆ ಇರ್ಬೇಕಂತ ಕೇಳ್ತಾರೆ.
ಈ ಮೂರು ಮಕ್ಕಳು ನಿನ್ನ ಮನೆಯಾಗಿದ್ದರು, ಬ್ರಹ್ಮ ವಿಷ್ಣು ಮಹೇಶ ಇಲ್ವೇ ಇದೆ, ಜಗತ್ ನಡೆಸೋರು ಯಾರು ಅಂದ್ಬಿಟ್ಟು ಈ ಮೂರು ಅವತಾರ ಪುರುಷ, ಈ ಮೂರು ಸದ್ಗುಣಗಳು ಇರುವ ಪುರುಷ ನಿಮ್ಮ ಮನ್ಯಾಗ ಹುಡ್ತಾನವ ಅಂದಾಗ ಅವನ ದತ್ತು ಹುಡ್ತಾನೆ. ಅದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪದಲ್ಲಿ ದತ್ತಾತ್ರೇಯ ಹಾಕಿ ಅದನ್ನ ಇವಂಗೆಲ್ಲರಿಗೂ ಹೇಳಿದ್ದೆ. ಆದ್ರೆ ಆ ರೂಪ ಒಂದೇ ನೀವು ಹಾಕಿರಿ, ಒಬ್ಬ ಕಲೆಗಾರ ಮಾಡ್ಯಾರ, ನೀವು ನೋಡ್ಕೊಂಡು ಹೊಂಟಿರಿ ಅಂತ ಹೇಳಿದ್ವಿ. ಅವತ್ತಿನ ದಿನ ಏನಾಯ್ತು, ಎಲ್ಲ ಪೂಜೆ ಎಲ್ಲ ಆಯ್ತು. ನೋಡಿ ಹೇಗೆ ಸತ್ಯ ಇರುತ್ತೆ ಗುರುವಾಣಿ ಅಂದ್ರೆ ಒಂದೊಂದು ನೀವು ಲೆಕ್ಕ ಹಾಕಬೇಕು. ಇದು ದೀಕ್ಷಿತ್ ಕೇಳಿದ, ರಘುಶರ್ಮನ ಕೇಳಿದ, ದೀಕ್ಷಿತ್ ಮಗನೂ ಬಂದಿ, ಸಣ್ಣದ ಒಂದು ಕಥೆ ಅದು ಚಿಕ್ಕದು. ಅದು ಭಾಳ ಈಗಲಿಂದನೇ ಹಾಡು ಹೇಳೋದು, ಏನೇನೋ ಪ್ರವಚನ ಮಾಡೋದು ಭಾಳ ಮಾಡ್ತಾನೆ. ಈಗ ಅದನ್ನು ಸ್ಕೂಲಿಗೆ ಸೇರಿಸಬೇಕು ಆ ಹುಡುಗನ. ಆ ಹುಡುಗನಿಗೂ ನಾಟಕ ಮಾಡಿದರು ಈ ಅವ್ರವ್ರ ಧರ್ಮದ. ಅವ ಪೂಜೆನೂ ಮಾಡ್ದ, ಅದ್ರ ಜೊತೆಗೆ ಎಲ್ಲೋ ಅಲಂಕಾರ ಆಗಿ ಆರತಿ ಆಗಬೇಕು. ಅಲ್ಲಿ ಪೂರ್ಣಾಹುತಿ ಮಾಡಿಸಿದ್ರು ನನ್ನ ಕಡೆಯಲ್ಲಿ. ಪೂರ್ಣಾಹುತಿ ಆಯಿತು, ಪಕ್ಕ ದತ್ತನೇ ಬಂದ ಆ ಪೂರ್ಣಾಹುತಿ ಇರೋದೆಲ್ಲ ಇವರೆಲ್ಲ ನೋಡಿದ್ದಾರೆ, ಫೋಟೋನು ತೆಗೆದು ಎಲ್ಲರೂ ನೋಡಿದ್ರು. ಇವ್ರಿಗೂ ಗೊತ್ತದ, ದತ್ತನು ಇವನು ಗೊತ್ತಾರ, ಯಾರವ ಮನುಷ್ಯ ಡುಮ್ಮಪ್ಪ, ಅವನ ಹೆಸರೇನು ರಾಮಣ್ಣ, ಎಲ್ಲರೂ ಗೊತ್ತು. ರಘುಶರ್ಮ ದೀಕ್ಷಿತ್ ಏನ್ ಕಂಡ್ರೆ ಅವತ್ತು ನೀವು ಅವನ ಜೊತೆಗೆ, ಏನ್ ಕಂಡ್ರಿ ಅವತ್ತು ನೀವು ಅವನ ಜೊತೆಗೆ, ದತ್ತನ ಕಂಡ್ರಿ. ನೀವೇಂದ್ರೆ ನಾವು ಹೇಗೆ ಮಾಡಿಸ್ತಾ ಇದ್ದೀವಿ ಗುರುಜಿ ನಮ್ಗೆ ಗೊತ್ತೇ ಆಗಲ್ಲ. ನಡೀತದೆ ತಂತಾನೆ, ಹೋಮ ನಡೀತದೆ ತಂತಾನೆ, ಪೂಜೆ ನಡೀತಾ ಇದೆ. ಕೊನೆಗೆ ಅಲ್ಲಿ ಅಲಂಕಾರ ಆಗಿತ್ತಲ್ಲ, ಹಾರ ಹಾಕಿದ್ದವ. ಇನ್ನೇನು ಆರತಿ ಮಾಡಬೇಕು, ಆ ಹೂ ಹಾಕಿದ್ದು ಎರಡೂ ಹೂವ ಮಧ್ಯದಲ್ಲಿ ದತ್ತನ ಮಾತ್ರ ಬಿಟ್ಟಿದೆ ಸೆಂಟ್ರಿಗೆ. ಆ ಎರಡೂ ಹೂ ಹಿಂಗ ಆಚೆಗೆ ಬಂದು ಈ ಕಡೆ ಮುಖ, ಈ ಕಡೆ ಮುಖ ಕ್ಲೋಸ್ ಆಗ. ಈ ಕಡೆ ದತ್ತನ ಮೂರು ಮುಖ ಇತ್ತು, ಈ ಕಡೆ ಮುಖನೂ ಹೂವಿನಿಂದ ಕ್ಲೋಸ್ ಆಯ್ತು, ಈ ಮುಖನೂ ಹೂವಿನಿಂದ ಕ್ಲೋಸ್. ಕೇಳ್ರ ಅವನ್ ದೀಕ್ಷಿತ್ ಸತ್ಯ ಕಂಡಾನಿಲ್ಲವ. ಅರಿವು ಭಾಳದ. ಯಾವನೋ ಒಬ್ಬರು ಹುಚ್ಚನ ಮಾತು ಕೇಳಿ ನೀವು ಹಿಂಗ ಆಟ ಆಡ್ತಿ. ಏನಿದ್ದೀನಿ, ಏನ್ ಪಡ್ಕೊಂಡು ಈ ಜಾಗದಲ್ಲಿ, ಎಷ್ಟು ಭಕ್ತಿ ಇತ್ತು ನಿನ್ನಲ್ಲಿ, ಯಾವ ಸಂಪ್ರದಾಯ ಇಟ್ಕೊಂಡು ಹೊಂಟ್ರಿ ನೀವು ಪುರೋಹಿತಕ್ಕೆ, ಯಾವ ಸಂಪ್ರದಾಯದಲ್ಲಿ ಗುರು ನೆನೆಸ್ಕೊಂಡು ಹೋದ್ರಿ ನೀವು. ಬೇಕಾದ ಗುರು ಬೇಡದ ಗುರು ಇಲ್ವಾ? ಅವಾಗ ಅವ ಸುಸ್ತಾಗುತ್ತಾನೆ. ಗುರುಗಳೇ ಅವ ಸ್ಪೀಚ್ ಕೊಡ್ತಾನಲ್ಲ, ನಿನ್ನ ಗುರುಜಿ ವಾಣಿ ಕೊಟ್ಟಿದ್ರು, ದತ್ತನಿಗೆ ಒಂದೇ ಮುಖ. ನೋಡಿ ನಾವು ಅಲಂಕಾರ ಮಾಡಿ ಆರತಿ ಮಾಡ್ಲಿಕ್ಕೆ ಹೋಗ್ತೀವಿ, ಒಂದೇ ಮುಖನೇ ಆಯ್ತಾ, ಗುರುನೇ ಮುಚ್ಚಿಬಿಟ್ಟ, ಅವ ಹಾರನೇ ಮುಚ್ಚಿ ಆಟೋಮೆಟಿಕ್. ಇದೆಲ್ಲ ಹೇಗಾಯ್ತು? ಬಹಳ ಖುಷಿ ಪಡ್ತು ಜಗತ್ತು, ಎಲ್ಲರೂ ಖುಷಿ ಪಟ್ರು. ಯಾಕಂದ್ರೆ ಒಬ್ಬ ಗುರುನ ಬೆಳೆಸ್ಕೊಂಡು ಹೋಗ್ಬೇಕು, ಗುರುನ ಬಗ್ಗೆ ನಿಮ್ಗೆ ಅಭಿಮಾನ ಬರಬೇಕು, ಗುರುನ ಬಗ್ಗೆ ನಿಮ್ಗೆ ಅರಿವು ಬರಬೇಕಂದ್ರೆ ಇಂಥ ಪವಾಡಗಳು ತೋರಿಸ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಕಣ್ಣಾರೆ ಕಂಡಿದ್ದು, ಕಣ್ಣಾರೆ ನೋಡಿದ್ದು, ಬಾಯಿಂದ ಯಪ್ಪ ಇಂಥ ಎಲ್ಲೂ ನಾವು ನೋಡಿಲ್ಲ. ಎಲ್ಲೆಲ್ಲೂ ಹೋಗಿ ನಾವು ಪ್ರಯಾಣಕ್ಕೆ, ನಿನ್ನ ಜೊತೆ ಬಂದಿದ್ದ ಪ್ರಯಾಣ ಖುಷಿ ನಾವು ಎಲ್ಲೂ ನೋಡಲಿಲ್ಲ, ಅಥವಾ ನಾವು ಕಂಡಿದ್ದು ಈ ಪವಾಡಗಳು ಎಲ್ಲೂ ನೋಡಲಿಲ್ಲ. ಇನ್ನು ಪ್ರತಿ ವರ್ಷ ಬರ್ತೀನಂದವ್ರು ನೀವೇ ಎಲ್ಲರೂ ಯಾವ ಮುಖದ ಬಾಯಿಂದ ಮಾತಾಡಿದ್ರಿ? ಅದು ಸತ್ಯ ಕಂಡಿದ್ರು ಎಲ್ಲೋ? ಇದೆಲ್ಲ ಮಾಡಿ ಅವತ್ತಿಂದ ಇಷ್ಟು ಖುಷಿ ಆಯ್ತು ಅವ್ರಿಗೆಲ್ಲ. ಅವತ್ತಿನ ದಿನ ಇನ್ನೂ ಭಾಳದ, ಇದೀಗ ಇಲ್ಲಿಗೆ ಮುಗಿಸ್ತೀನಿ ನಾನು, ಇನ್ನೂ ಭಾಳದ ಈ ಕತೆ. ಅಲ್ಲಿಂದ ಎಲ್ಲೆಲ್ಲಿ ಹೋದಿವಿ, ಏನೇನು ಕಂಡ್ರು ಅವರು. ಸೌದತ್ತಿ ಹೊರಡಬೇಕು ನಾವು, ಸಮಯ ಮುಗೀತು. ಏ ಜೋಶಿ ಅಲ್ಲಿ ಮುಂದೆ ಹೋಗಿಬಿಡು, ಯಾರಿಗೆ ಹೇಳ್ಬಿಡು ನಾವು ಬರ್ತೀವಂತ ಮುಂದೆ ಯಾಕಂದರೆ ಗುರುನ ಕರೆಸ್ಕೊಂಡು ಹೋಗೋದು ಸಾಮಾನ್ಯ ಅಲ್ಲ. ಒಂದು ಜಾಗಕ್ಕೆ ಅಕಸ್ಮಾತ್ ಯಾರಿಂದ ಅವ್ನು ನೋವು ಆತಂದ್ರೆ ಕರ್ಕೊಂಡು ಹೋದವ್ರಿಗೆ ನಿಮ್ಗೆ ನೋವು ಆಗಬಾರ್ದು. ನನಗೇನೂ ಇಲ್ಲ, ಯಾಕಂದ್ರೆ ಒಂದ್ಸಲ ಹಿಂಗೆ ಆಗಿತ್ತು. ಒಬ್ಬರದು ಶೋರೂಮ್ ಕರ್ಕೊಂಡು ಹೋಗಿದ್ರು, ಅಲ್ಲಿ ನೋವು ಕೊಟ್ಟರು ಆ ಕಡೆಯವರು. ಕೊನೆಗೆ ಆ ಶೋರೂಮ್ ಕ್ಲೋಸ್ ಆಯ್ತು, ಅವ್ನಿಗೆ ಗೊತ್ತದ ಆ ಹುಡುಗಂಗೆ. ಅದಕ್ಕೆ ಅವ ಏನು ಮಾಡ್ಬಿಟ್ಟ, ಗುರುಜಿ ನೋವು ಆತಂದ್ಬಿಟ್ಟು ನೆಕ್ಸ್ಟ್ ಡೇ ಅವನು ಗೃಹ ಪ್ರವೇಶ ಮಾಡಿದ್ರೆ ನನಗೋಸ್ಕರ ಒಂದು ಗೃಹ ಪ್ರವೇಶ ಬೇರೆ ಮಾಡಿ, ಅವ್ರ ರಿಲೇಷನ್ಗೋಸ್ಕರ ಒಂದು ಗೃಹ ಪ್ರವೇಶ ಬೇರೆ. ಯಾಕಂದ್ರೆ ಗುರು ಫಕೀರ್ ಭಾಳ ನೋವು ತಿಂತಾನೆ. ಅದಕ್ಕೆ ಯಾರ ಮದುವೆ ನಾವು ಹೋಗಕ್ಕೆ ಹೋಗಲ್ಲ. ಯಾಕಂದರೆ ನಾಳೆ ಗಂಡು ಕಡೆಯವರು ಹೆಣ್ಣು ಕಡೆಯವರು ಇಬ್ಬರು ಪ್ರೀತಿಯಿಂದ ವಿಶ್ವಾಸದಿಂದ ಕರೆದು ಆ ಮದುವೆಗೆ ಅವ್ನು ಹೋದರೆ ಅಲ್ಲಿ ಅವ್ರ ಕಡೆಯವರು ಇವ್ರ ಕಡೆ ಪ್ರೀತಿ ವಿಶ್ವಾಸ ಕೊಟ್ಟರೆ ಮಾತ್ರ ನಾವು ಖುಷಿಯಾಗಿರ್ತಾನೆ. ಯಾರೋ ಒಬ್ಬರು ನೋವು ಕೊಟ್ರೆ ಗೊತ್ತಲ್ಲ, ಅವ ಏನು ಮಾತು ಒಳಗೆ ಮಾತಾಡಿದೆಲ್ಲ ಗೊತ್ತಾಗ್ತದೆ. ಆ ಮಾತು ಅವ್ನಿಗೆ ಏನಾಗುತ್ತೆ, ನಾಳೆ ಆ ನೋವು ಅವತ್ತಿಂದ ನಾಳೆ ಆ ಗಂಡು ಹೆಣ್ಣಿ ತೊಂದರೆ ಆಗ್ಬಾರ್ದು. ಇವೆಲ್ಲ ಅವ್ರು ಭಾಳದಿದ್ದು ಸೂಕ್ಷ್ಮ ಇವರು. ಅದಕ್ಕೆ ಎಷ್ಟೋ ಕಡೆ ಹೇಳ್ತಾರೆ. ನಮ್ಮಲ್ಲಿ ಒಬ್ಬರಿದ್ದರು ಟ್ರಸ್ಟ್ ಮೆಂಬರ್, ಪಾಪ ಹೆಸರಿಟ್ಟದ, ನಮ್ಮ ಫೋಟೋನ ಹಾಕ್ದವ, ಅಜ್ಜನ ಫೋಟೋನ ಹಾಕ್ದವ ಮದುವೆಗೆ. ಬೇರೆಯವ್ರ ಮದುವೆಗೆ ಹೋದ್ವಿ ನಾವು, ಅಲ್ಲಿ 2 hours ಕೂತ್ವಿ. ಇವ್ರ ಮದುವೆಗೆ ಯಾಕೆ ಹೋಗ್ಲಿಲ್ಲ, ಕತೆ ಬೇರೆ ಇತ್ತಲ್ಲಿ. ಅವ ಬೇಜಾರು ಮಾಡ್ಕೊಂಡ ನಮ್ಮ ಬಗ್ಗೆ. ಬಟ್
ಕತೆ ಬೇರೆ ಇತ್ತು. ಹೋಗಕ್ಕೆ ಬಿಡಲಿಲ್ಲ ಅವನು. ಆ ಸಮಯ ಹೆಂಗಿತ್ತು, ಎಷ್ಟೋ ಸಲ ನಾವು ಅಪರಾಧಿಗಳಾಗಿವಿ ಇವ್ರ ಮುಂದೆ. ಯಾಕಂದ್ರೆ ನನಗೆ ಅವನಿಗೆ ಒಳಗೆ ಗುಟ್ಟು ಗೊತ್ತಿರ್ತದೆ, ನಾಳೆ ಏನಾಗ್ತದೆ ತಡಿಸ್ಬಿಡ್ತಾನೆ. ಅದು ನಾಳೆ ನೇರ ಹೊಣೆ ನಮಗೆ ಮಾಡ್ಯಾವ. ಅದಕ್ಕೆ ನಾನು ಎಷ್ಟೋ ಸಲ ಒಪ್ಕೊಳ್ಳೋದಿಲ್ಲ. ನಾನು ಮದುವೆ ಬರೋದು ಭಾಳ ರೇರ್ ನಾವು ಹೋಗೋದು. ಹೀಗಾಗಿ ಎಷ್ಟೋ ಹಿಂಗಾಗ್ಯಾವ. ಅದಕ್ಕೆ ಎಲ್ಲೇ ಹೋದರೂ ಗುರು ನೋವು ಆಗಬಾರ್ದು. ನಾಳೆ ನಾ ತಿನ್ನೋ ನೋವು ನಿಮ್ಗೆ ಆಗಬಾರ್ದು. ಭಾಳ ಸೂಕ್ಷ್ಮವಾಗಿ, ಅಥವಾ ನನ್ನ ಕರ್ಕೊಂಡು ಹೋಗ್ಲಿ ಇವರು, 4 ಜನ ನಾನು ನೋಡಲಿ, 4 ಜನ ನನ್ನ ಇದಕ್ಕೆ ಕರ್ಕೊಂಡು ಹೋಗಿ ಅದನ್ನ ಫೋಟೋ ತೆಗೀಲಿ, ನಾಳೆ ಪೇಪರ್ಗೆ ಹಾಕಲಿ, ನಾಳೆ ಯೂಟ್ಯೂಬ್ಗೆ ಹಾಕಲಿ, ನಾಳೆ ಫೇಸ್ಬುಕ್ ಹಾಕಲಿ ಅಂತಲ್ಲ. ಭಕ್ತರು ಹಾಕ್ಲಿಕ್ಕತ್ತಾರ. ಯಾಕೆ ಹಾಕ್ಲಿಕ್ಕತ್ತಾರ? ಯೂಟ್ಯೂಬ್ಗೆ ಯಾಕೆ ಹಾಕ್ಲಿಕ್ಕತ್ತಾರ ಅಂದ್ರೆ ಕೇಳೋರು ಕೇಳಲಿ. ಎಷ್ಟು ಜನ ಕೇಳ್ಬೇಕಂತ ಆಸೆ ಪಟ್ಟಾರ. ಎಷ್ಟೋ ಜನ ಅಜ್ಜನ ಬಗ್ಗೆ ಅಭಿಮಾನ ಇಟ್ಕೊಂಡಾರ. ಅದ್ರಲ್ಲಿ ಲಾಕ್ಡೌನ್ ಆಗಿದೆ, ಏನೇನೋ ಬುಲೆಟಿನ್ ನೋಡ್ಕೊಂಡು ಕೂತೀರಿ ಕೆರೋನಾದ. ಅಟ್ಲೀಸ್ಟ್ ಈಗ ಗುರುಚರಿತ್ರೆ, ಸತ್ಯದ ಗುರುಚರಿತ್ರೆ ಆಗಿರೋ ಗುರುಚರಿತ್ರೆ ನೀವು ಜೊತೆಗೆ ಬಂದು ನೋಡಿರಿ. ಅದನ್ನು ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿ ಸಂತೋಷ ಪಡ್ರಿ ಅಂತ ಇದು ನಾವು ಪ್ರಚಾರಕ್ಕಲ್ಲ. ನಮ್ಮ ಪ್ರಚಾರವೇ ಬೇಡ. ಪ್ರಚಾರ ಮಾಡೋ ಎಲ್ಲೋ ಇದ್ದಾನೆ. ಪ್ರಚಾರ ಮಾಡ್ಕೊಂಡು ಹಾಳು ಮಾಡಿದವರು ಎಲ್ಲೋ ಕೂತಾವ, ಈಗ ಅನುಭವಿಸ್ಲಿಕ್ಕತ್ತಾವ. ಆದರೆ ಪ್ರಚಾರ ಪ್ರಿಯರಲ್ಲ, ಪ್ರಚಾರಕ್ಕೂ ಬೇಡ ನಮಗೆ. ನೀವೆಲ್ಲರೂ ಸೇರಿ ಮಾಡ್ಕೊಂಡು ಹೊಂಟಿರಿ. ನಿಮ್ಮ ಖುಷಿಯಿಂದ ನೀವು ಮಾಡಿದ್ರೆ, ಖುಷಿಯಿಂದ ಕಾಮೆಂಟ್ ಹಾಕ್ತಾರೆ ಒಬ್ಬೊಬ್ಬರು. ಅವ್ರ ಖುಷಿ ಅದು, ಅವ್ರವ್ರ ಇಚ್ಛಾ. ಯಾವ ನೋವು ತಿಂದಿರ್ತಾವೆ ಅವು ಕಾಮೆಂಟ್ ಹಾಕ್ತಾವೆ. ಹೌದು, ಅವ್ರು ನೋವು ಆಗಿರ್ತದೆ ಹಾಕ್ತಾರೆ. ಖುಷಿ ಇರ್ತದೆ ಖುಷಿ, ಅದ್ರ ಬಗ್ಗೆ ನೀವು ಕಾಮೆಂಟ್ ಮಾಡಕ್ಕೆ ಹೋಗ್ತಾರೆ. ಅವ್ರವ್ರ ಇಚ್ಛಾ ಅದು, ಯಾರು ಏನು ಮಾಡ್ತಾವೆ ಅವ್ರ ಇಚ್ಛಾ ಅದು. ಇಷ್ಟು ಹೇಳಿ ಸೌದತ್ತಿಗೆ ಹೇಗೆ ಕರ್ಕೊಂಡು ಹೋದ್ರು, ಸವದತ್ತಿಯಲ್ಲಿ ಏನೇನಾಯಿತು, ಅಲ್ಲಿ ಜನ ಹೇಗೆ ಸೇರಿದರು, ನಾಳೆ ಹೇಳ್ತೀನಿ. ಅದು ಇವತ್ತು ಧಾರವಾಡ ಸೌದತ್ತಿ ದತ್ತನ ಗುಡಿ, ಅವರು ಅಷ್ಟೇ ಭಾಳ ಖುಷಿಪಟ್ಟರು ನಮ್ಮ ಬಗ್ಗೆ. ಭಾಳ ಖುಷಿಯಿಂದ ಅವ್ರು ನನ್ನ ನೋಡ್ಕೊಂಡ್ರು. ಹೋಗುವಾಗ ನಿಜ ಹೇಳ್ತೀನಿ, ಹೆಣ್ಮಕ್ಳು ಎಲ್ಲರೂ ಕಣ್ಣೀರು ಹಾಕಿದ್ರು ಆ ದೇವಸ್ಥಾನದವ್ರು. ಅಜ್ಜ ಹಿಂಗೆ ಹೋಗ್ತೀನಿ ಊರು. ಹೌದು, ಹಿಂಗೆ ಮತ್ತೆ ನಿಮ್ಮ ಮನೆಗೆ ಬಂದು ಮತ್ತೆ ರಾಸ ಆಗ್ತದೆ ಯಾವ ಅಂದಿದ್ದೀವಿ ನಾವು. ಅದಕ್ಕೆ ಹಂಗಿಂದ ಹೋಗುವಾಗ ಎಲ್ಲರೂ ಕಣ್ಣೀರು ಹಾಕಿ, ಹೇಗೆ ಒಬ್ಬ ತವರು ಮನೆಯಿಂದ ತಮ್ಮ ಮಗಳನ್ನ ಗಂಡನ ಮನೆಗೆ ಕಳಿಸುವ ಕಣ್ಣೀರು ಹಾಕ್ತಾವ, ಹಂಗೆ ಅವು ಎಲ್ಲರೂ ಕಣ್ಣೀರು ಹಾಕಿದ್ರು. ಆ ತಾಯಿಂದ ನೋಡಿ ನನಗೂ ಒಂಥರ ನೋವು ಬಂತು. ಇಲ್ರವ ಕಣ್ಣೀರು ಹಾಕ್ಬೇಡ್ರವ, ನನ್ನ ಲೈಫೇ ಇಷ್ಟ್ರವ. ಇವತ್ತಿಲ್ಲಿರ್ತೀನಿ, ನಾಳೆ ಎಲ್ಲಿ ಕರಿತಾನೆ ನನಗೆ ಗೊತ್ತಿಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತಾನಂತ ನನಗೆ ಗೊತ್ತಿಲ್ಲ. ಸ್ವಂತದವ್ರನ್ನ ಎಲ್ಲರೂ ತ್ಯಾಗ ಮಾಡ್ಯಾನ. ಜನ್ಮ ಕೊಟ್ಟ ತಾಯಿ ತಂದೆ ಅಂತೂ ಕಳ್ಕೊಂಡ. ಜೀವನ ನಡೆಸಿದ 30 ವರ್ಷ ಸಂಸಾರ ನಡೆಸಿದ ಆ ತಾಯಿನ, ಆ ಹೆಣ್ಮಗಳನ್ನ ತಾಯಿ ಸ್ಥಾನ ಕೊಟ್ಟ. ಆಕಿನೂ ಮರೆತ, ಮಕ್ಕಳು ಮರೆತ. ಇನ್ನೇನು ನನ್ನ ಜೀವನ? ನನ್ನ ಭಕ್ತರು ಬಂದೀನಿ, ಯಾವಾಗ ನಿಮ್ಮ ಮನಸ್ಸಾಗ ನಾ ಇರ್ತೀನಿ, ಕರೀರಿ ನನ್ನ. ಅಜ್ಜ ಬಾರೋ, ಒಂದ್ಸಲ ಕರೀರಿ, ನಿಮ್ಮ ಮನೆಯಾಗ ಆಳಾಗಿ ನಾನು ದುಡಿತೀನಿ ಅಂತ ಹೇಳಿ ಅವ್ರಿಗೆಲ್ಲ ಸಮಾಧಾನ ಕೊಟ್ಟು ಆಶೀರ್ವಾದ ಕೊಟ್ಟು ನಾವು ಹೊರಟಿದ್ವಿ. ಹೊರಡುವಾಗಲೂ ಇಡೀ ದುನಿಯಾ ಸೇರಿತ್ತು. ಅವ್ರಿಗೆ ಅಭಯ ಕೊಟ್ಟು ಹೋದ. ಯಾಕಂದ್ರೆ ನೀವು ಬರೋದು ಬೇಡ ಅಲ್ಲಿ, ನಾವು ಅಲ್ಲಿಂದ ಹೊರಡಬೇಕಾಗಿತ್ತು ಬೇರೆ ಊರಿಗೆ. ಇಷ್ಟು ಹೇಳಿ ಇವತ್ತಿನ ದತ್ತನ ಪೀಠದ್ದು ಮತ್ತು ಧಾರವಾಡ ಅಂತೂ ಮೊದಲನೇ ಸಲ ಹೇಗೆ ಮಾಡಿದ್ದು, ಧಾರವಾಡ ಮನೆಯೇ ಕಟ್ಬಿಟ್ಟಿದ್ದ ಧಾರವಾಡದಾಗ. ಸುಶಾಂತ್ ಇವ ಇಂಜಿನಿಯರ್, ಜೋಶಿ ಇಂಜಿನಿಯರು, ದುಡ್ಡು ಹಾಕವ ಇವ. ಅದೆಲ್ಲೋ ದುಡ್ಡು ಸೇರ್ತಂತ ಅವರೇ ಬಂದ್ಬಿಟ್ಟು ಬಾಯ ಮೇಲೆ ಹೇಳಿದದು. ಆಮೇಲೆ ಹೇಳ್ತೀನಿ. ಅವ್ರಿಗೆ ಆ ಮನೆಗೆ ಹೇಗೆ ಕಟ್ಸಿದ್ದಾರೆ, ನಮ್ಮ ಭಕ್ತರಿಗೋಸ್ಕರ ಮನೆ ಕಟ್ಸಿಬಿಟ್ಟಿದ್ದಾರೆ. ಮೇಲೆ ದೊಡ್ಡ ಹಾಲು, ಪಕ್ಕದಲ್ಲಿ ಲೆಟ್ರಿನು, ಬಾತ್ರೂಮ್, ಹೊಸ ಮನೆಯೇ ಓಪನ್ ಮಾಡಿದ್ವಿ ನಾವು. ನಮ್ಮಿಂದನೇ ಓಪನ್ ಮಾಡಿಸಿದ್ರು. ಅಲ್ಲೆಲ್ಲ ಭಕ್ತರು ಭಾಳ ಚಂದ ನೋಡಿಕೊಂಡ್ರು. ಅಲ್ಲೇ ಅಡುಗೆ, ಅಲ್ಲೇ ಊಟ, ಅಲ್ಲೇ ಕಾಫಿ, ತಿಂಡಿ, ಯಾರಿಗೂ ಏನೂ ಕಮ್ಮಿ ಇಲ್ದಂಗೆ ಖುಷಿಯಿಂದ ನೋಡಿಕೊಂಡ್ರು. ವಿ ನೆವರ್ ಫರ್ಗೆಟ್ ಇಟ್. ಮಾಡಿದ್ದು ಮರಿಬಾರ್ದು, ಕೊಟ್ಟಿದ್ದು ಮರಿಬಾರ್ದು. ಕೊಟ್ಟು ನ್ಯಾಯ ತೆಗೆಯೋರನ್ನ ದೂರ ಬೇಡ್ರಿ. ಕೊಟ್ಟಿದ್ದನ್ನ ಮರ್ತು ಬಿಡ್ರಿ. ಒಂದು ದಾನ ಕೊಟ್ಟಿದ್ದನ್ನ ನಾ ಈ ದಾನ ಕೊಟ್ಟಿನಂತ ಹೇಳಕ್ಕೆ ಹೋಗ್ಬೇಡ್ರಿ. ಆ ದಾನ ಯಾವತ್ತೂ ಒಬ್ಬ ಗುರು ಕೊಟ್ಟರೆ ಅಥವಾ ಭಕ್ತರು ಕೊಟ್ಟರೆ ಆ ದಾನ ಆಗಿರಲ್ಲ. ಅದು ನಿನಗೆ ಅಕ್ಷಯ ಆಗಿರ್ತದೆ. ಆ ಅಕ್ಷಯ ನಿನ್ನ ಬೆಳೆಸ್ಕೊಂಡು ಹೋಗ್ತದೆ. ನಾನು ಇಷ್ಟು ಖರ್ಚು ಮಾಡೀನಿ, ನಾನು ಇಷ್ಟು ಖರ್ಚು ಆಯ್ತು ಈ ಸಲ ಅನ್ನಕ್ಕೆ ಹೋಗ್ಬೇಡ್ರಿ. ಅದು ಅಂದರೆ ಅವತ್ತು ಸ್ಪೀಚ್ದಾಗಲ್ಲ ಹೇಳ್ತೀನಿ. ಆದರೆ ನಾಳೆ ನೀ ಏನು ಖರ್ಚು ಮಾಡಿದೆ ಅದ್ರ ಡಬಲ್ ಕೊಟ್ಟ ನಿಂಗೆ ಅಜ್ಜ. ಇಂಥವು ಸಿಗಂಗಿಲ್ಲ. ನೀನು ಕರೆದ್ರೂ ಗುರು ಬರೋಂಗಿಲ್ಲ ಅಲ್ಲೇ. ಇನ್ನು ನೀವು ಈ ರೀತಿ ಮಾಡ್ತಿದ್ರೆ ನನ್ನ ಭಕ್ತರು ಬರೋಕ್ಕಾಗಂಗಿಲ್ಲ. ಅವತ್ತಿನ ದಿನ ಬಂದವರು ಆಮೇಲೆ ಬರೋಂಗಿಲ್ಲ. ಇದೆಲ್ಲ ಸಂಪ್ರದಾಯ ಅದ. ಅವತ್ತಿನ ದಿನದ ಏನು ನೀವು ಸಂಪ್ರದಾಯ ಇಟ್ಕೊಂಡಿರಿ, ಗುರು ಸಂಪ್ರದಾಯ ಅದನ್ನು ಬೆಳೆಸ್ಕೊಂಡು ಹೋಗ್ರಿ.
ಇದು ಸಿಗಂಗಿಲ್ಲ ನಿಮಗೆ. ಸಿಕ್ಕ್ಯದ ಎಲ್ಲಿವರೆಗೆ ಇವ ಇರ್ತಾನೆ ಅಲ್ಲಿ ತನಕ ಮಾಡ್ಕೊಂಡು ಹೋಗ್ಬೋದು ನೀವು. ನಾಳೆ ನಿಮ್ಮ ಜೀವನದ ಒಂದು ಗುರುಚರಿತ್ರ ನೀವೇ ಬೆಳ್ಕೊಂಡು ಹೋಗ್ತೀರಿ. ನಿಮ್ಮಲ್ಲೇ ಒಂದು ಗುರುಚರಿತ್ರ, ನೀವೇ ಒಂದು ಗುರುಚರಿತ್ರ ನಿಮ್ಮ ಬಗ್ಗೆನೇ ಬರೀಬೋದು. ಇಷ್ಟು ಹೇಳಿ ಆ ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಗುರು ಆಶೀರ್ವಾದ ಕೊನೆ ತನಕ ಎಲ್ಲರಿಗೂ ಇರಲಿ. ಇವತ್ತಿನ ದಿನ ನಾನು ಬೆಂಗಳೂರು ನೋಡಿ ಹ್ಯಾಂಗೆ ರಿಲೀಸ್ ಆಗಿದೆ. ಓಡಾಡ್ಲಿಕ್ಕತ್ತಾವ ಗಾಡಿ ಒಂದು 50% ಆಗಿದೆ. ಓಡಾಡ್ಲಿಕ್ಕತ್ತಾವ. ಇನ್ನು ದೇಶನೂ ಹಿಂಗೆ ಆಗ್ತದೆ. ಲಾಕ್ಡೌನ್ ಬಲ್ಜಿ ಓಪನ್ ಆಗ್ತದೆ. ಕೊರೋನಾ ಡಿಸೀಸ್ ನಿಮ್ಗೆ ಬರೋಂಗಿಲ್ಲ. ಬಿಟ್ಬಿಡ್ರಿ, ತಲೆಯನ್ನು ತೆಗೆದು ಬಿಡ್ರಿ. ನಾವಿದ್ದೀವಿ, ನಾವು ನಿಮ್ಮನ್ನ ಕಾಪಾಡ್ತೀವಿ. ಇವತ್ತು ತಾಯಂದರು ಎಷ್ಟು ಜನ ಫೋನ್ ಮಾಡಿದರು, ಅಜ್ಜ ನಿನ್ನ ಆಶೀರ್ವಾದ ತೊಗೊಳಕ್ಕಾಗ್ತಿಲ್ಲ, ಪರವಾಗಿಲ್ಲ ತಗೋಬಾರ್ದು ನನ್ನ ಆಶೀರ್ವಾದ, ಅಲ್ಲಿ ಹೋಗಬಾರ್ದು ಅಂತ ಎಷ್ಟೋ ಜನ ಹುಚ್ಚರು ಫೋನ್ ಮಾಡಿ ಹೇಳಿದಾರಲ್ಲ. ಇವತ್ತು ಅವ್ರಿಗೆ ಏನಾಯ್ತು, ಲಾಕ್ಡೌನೇ ಮಾಡಿಸ್ಬಿಟ್ಟ. ಯಾವ ದೇವ್ರನ್ನೂ ನೋಡಬಾರ್ದು ಅಂತ ಲಾಕ್ಡೌನ್ ಮಾಡಿಸ್ಬಿಟ್ಟ. ಆ ಗುಡಿ BTM ಲೆವೆಲ್ಗೆ ಆ ಗುಡಿಗೆ ಹೋಗಿ ನಾಟಕ ಮಾಡಿ ಎಲ್ಲ ಹಚ್ಕೊಂಡು ನಿಂತು ನಾಟಕ ಮಾಡೋದೆಲ್ಲ ನಿಂತು ಹೋಯ್ತು. ಈಗ ಭಜನ್ ಗಿಜನ್ ಎಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ದೇವರು ಅವನ ಜೊತೆಗೆ ಇರ್ತಾನೆ. ಪ್ರತಿಯೊಬ್ಬ ಗುರುನ ಸಂಪ್ರದಾಯದಲ್ಲಿ ಇರ್ತಾರವರು. ಇದು ನಮ್ಮಿಂದ ಲಾಕ್ಡೌನ್ ಅಂತಲ್ಲ, ಟೋಟಲ್ ಆನ್ಸರ್ ಸಿಕ್ತು ಮಂದಿಗೆ. ದೇವಸ್ಥಾನ ಕ್ಲೋಸ್ ಆಯಿತು, ಎಲ್ಲೋ ಕ್ಷೇತ್ರಗಳು ಕ್ಲೋಸ್ ಆದವು. ಇನ್ನು ಅರಿವು ತಗೊಳ್ಳಿ ಭಕ್ತರು, ಪ್ರತಿಯೊಬ್ಬರು ಅರಿವು ತಗೊಳ್ಳಿ. ಗುರು ಹಿರಿಯರು ದೇವರು ದಿಂಡ್ರು ಅನ್ನೋದು ಧರ್ಮ ಇಟ್ಕೊಳ್ರಿ. ನೀವು ಮಾಡಿದ್ದಕ್ಕೆ ನಿಮಗೆ ಬೆಲೆ ಇದ್ದೇ ಇದೆ. ನೀವು ಮಾಡಿದ ಸೇವೆಗೆ ನಿಮ್ಗೆ ಸಿಕ್ಕೇ ಸಿಗ್ತದೆ. ನಾ ಇಷ್ಟು ಮಾಡಿದೆ, ನಾ ಒಂದು ಕೊಟ್ಟೆ, ನಾ ಅದು ಕೊಟ್ಟೆ ಅನ್ನೋದು ಬೇಡ್ರಿ. ನೀವು ಒಂದು ಕೊಟ್ಟರೆ 10 ನಾವು ವಾಪಸ್ ಕೊಡ್ತಾನೆ. ನೀನು ಋಣ ಇಟ್ಕೊಳ್ಳೋದೇ ಇಲ್ಲ. ಅದಕ್ಕೆ ಯಾರ ಮನೆಯಾಗ ಒಂದು ತುತ್ತು ತಿನ್ನಂಗಿಲ್ಲ. ಅನ್ನೋದು ಋಣ ತೀರ್ಸೋಕ್ಕಾಗಲ್ಲ ಅಂತ ಅದಕ್ಕೆ ಯಾರ ಮನೆಯಾಗ ಒಂದು ನೀರು ಕುಡಿಯಂಗಿಲ್ಲವ. ನೀವು ಕೊಟ್ಟಿದ್ದು ನಿಂಗೆ ಇವತ್ತು 10,000 ಖರ್ಚು ಮಾಡಿದ ಅಜ್ಜನಿಗೆ 50,000 ವಾಪಸ್ ಕೊಟ್ಟಿರ್ತಾನೆ. 4,000 ಖರ್ಚು ಮಾಡಿದ ಪಾದ ಪೂಜೆಗೆ 10,000 ವಾಪಸ್ ಬಂದಿರ್ತದೆ. ನೀವು ಬಂಗಾರ ಕಡೆ ಮಾಡಿದೆ 1 ಲಕ್ಷ 5 ಲಕ್ಷ ವಾಪಸ್ ಕೊಟ್ಟಿರ್ತಾನಲ್ಲ. ಅದನ್ನು ವಾಪಸ್ ಕೊಟ್ಟಿವಿ ನಾವು. ಕಾರಣ ಬೇರೆ ಇತ್ತು. ಆದರೆ ಯಾರ್ದು ಋಣ ಇಟ್ಕೊಳ್ಳಲ್ಲ ಈ ಗುರು. किसी का कर्म नहीं खाता है, किसका सबका कर्म खाता है, लेकिन किसी का ऋण ये नहीं रखेगा. उनका क्या है वो हम दे दें. ಯಾರೇ ಏನೇನು ಖರ್ಚು ಮಾಡ್ಯಾರ ಅವ್ರು 100 ಪಟ್ಟು ಅವ್ರ ಬಾಯಿನೇ ಹೇಳ್ಯಾರ. ಗುರುಜಿ ಇವತ್ತು ನನಗೆ ಏನೂ ಬಿಸ್ನೆಸ್ ಇರಲಿಲ್ಲ, ನಾನು ಏನೋ ಆಸೆ ಪಟ್ಟು ಒಂದು 10 ರೊಟ್ಟಿ ಮಾಡ್ಕೊಂಡು ಹೋಗೋಣ, ಚಪಾತಿ ಮಾಡ್ಕೊಂಡು ಹೋಗೋಣ, ಪಲ್ಯ ಮಾಡ್ಕೊಂಡು ಅಂತ ಇವತ್ತು ಬಂದು ಅಮ್ಮಂಗೆ ಕೊಟ್ಟೆ. ನಾಳೆ ಆ 2,000 3,000 ಆರ್ಡರ್ ಬಂತು. ಅವ್ರ ಬಾಯಿಂದನೇ ಹೇಳ ರಗಡ್ ಆಗ್ಯದೆಲ್ಲ. ಯಾರಿಗೂ ನಾವು ಮೋಸ ಮಾಡಿಲ್ಲ ಅಥವಾ ಮೋಸ ಮಾಡೋಕ್ಕೂ ಬಿಟ್ಟಿಲ್ಲಮ್ಮ. ಇಲ್ಲಿ ಏನು ನೀವು ಮಾಡಿರಿ ಅದಕ್ಕೆ 100 ಪಟ್ಟು ನೀವು ಪಡ್ಕೊಂಡಿರಿ. ಜಯಾ ಜಯಂ ಪಾರ್ವತಿ ಪತೆ ಹರ ಹರ ಮಹಾದೇವ್. साधु संत महाराज को जय, चिदानंद महाराज को जय. मूर्लोक मुंडीपति की दोस्तरो दिन, 500 पैगंबर की दोस्तरो दिन. जया जयम पार्वती पते हर हर महादेव. हुलियज्ज महाराज की जय. हरियज्ज महाराज की जय.